ಎಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಕೆಲಸ ಮಾಡಲ್ಲ. ಫಸ್ಟು ಡಿಗ್ರಿ ಮುಗಿಸು ನೀನು ರಾಯಲ್ ಎನ್ಫೀಲ್ಡ್ ತಗೋ ಲೋನಲ್ಲಿ ನಿಂದು ಅಂತ ಮನೆ ಮಾಡ್ಕೊ, ಅದ್ರ ನೆಕ್ಸ್ಟ್ ವರ್ಷ ಅದೇ ರಿಟರ್ನು ನನ್ನ ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ಆಗುತ್ತೆ. ಯು ಗೆಟ್ 10 times more ರಿಟರ್ನ್ಸ್ ಅಲ್ವಾ? ಸಂದೀಪ್ ಅವರು ಅವ್ರ ದುಡ್ಡನ್ನ ಯಾವ ಕಡೆ ಹಾಕಿದ್ರೆ ದುಡಿಸ್ಬೋದು ಅಂತ ಒಂದು ಆಲ್ಮೋಸ್ಟ್ ಈಸ್ ಅರ್ನಿಂಗ್ ಈಕ್ವಲೆಂಟ್ ಟು ಯೂಟ್ಯೂಬ್ ರೆವೆನ್ಯೂ ಅಂದರೆ ಇಟ್ಸ್ ಅ ಗ್ರೇಟ್ ಇನ್ವೆಸ್ಟ್ಮೆಂಟ್. ಅಂದರೆ ಫಸ್ಟ್ ಬರೋದು ನಮಸ್ತೆ ಕರ್ನಾಟಕ. ಸೊ ವೆಲ್ಕಮ್ ಟು ಟಿ ಡಿ ಅಕಾಡೆಮಿ. ಇವತ್ತು ನಮ್ಮ ಜೊತೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಸಂದೀಪ್ ಅವರು ಟೆಕ್ ಇನ್ ಕನ್ನಡ, ಸೊ ಈಸ್ ದ CEO ಆಫ್ ಟೆಕ್ ಇನ್ ಕನ್ನಡ. ನೋಡಿರ್ತೀರಾ, ಸೊ ತುಂಬ ಮೊಬೈಲ್ಸ್ನ ಅನ್ಬಾಕ್ಸಿಂಗ್ ಮಾಡಿರ್ತಾರೆ ಆ್ಯಂಡ್ ತುಂಬ ಒಂದು ಗ್ಯಾಜೆಟ್ಸ್ನ ಅನ್ಬಾಕ್ಸಿಂಗ್ ಮಾಡಿದ್ದಾರೆ. ಇವರು ಒಂದು ಸ್ಟಾಕ್ ಮಾರ್ಕೆಟ್ನ ಅನ್ಬಾಕ್ಸಿಂಗ್ ನೋಡೋಣ ಇವತ್ತು ಯಾವ ಥರ ಸ್ಟಾಕ್ ಮಾರ್ಕೆಟ್ನ ಇವರು ಅನ್ಬಾಕ್ಸ್ ಮಾಡ್ತಾರೆ ಆ್ಯಂಡ್ ಅದನ್ನು ಆ ಒಂದು ಸ್ಪೆಸಿಫಿಕೇಶನ್ಸು, ಸ್ಟಾಕ್ ಮಾರ್ಕೆಟಲ್ಲಿ ಪ್ಲಸ್ ಏನಿದೆ, ಮೈನಸ್ ಏನಿದೆ, ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು ಟಿ ಡಿ ಅಕಾಡೆಮಿ ಸರ್. ಥ್ಯಾಂಕ್ ಯು ಸೊ ಮಚ್ ಮನೋಜ್ ಅವರೇ. ಹಂಗನಿಸ್ತಂಗೆ ಇಲ್ಲಿ ಇರೋ ಸ್ಟೂಡೆಂಟ್ಸ್ಗಳಿಗಿಂತ ಕಡಿಮೆ ನಾಲೆಡ್ಜ್ ನನಗೆ ಸ್ಟಾಕ್ ಮಾರ್ಕೆಟಲ್ಲಿದೆ. ಸೊ ನಾನು ನಿಮ್ಮಷ್ಟು ತಿಳ್ಕೊಂಡಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇನ್ಫಾರ್ಮೇಷನ್ನ. ಬೇಸಿಕ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಷ್ಟೇ ಬಿಟ್ಟರೆ ನಾನು ನಿಮ್ಮ ಥರ F&O ಎಲ್ಲ ನನ್ನ ಲೈಫಲ್ಲಿ ಟ್ರೈ ಮಾಡಿಲ್ಲ ನಾನು. ಸೊ ಬಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು. ಸೊ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟಬಲ್ ಆಗಿದ್ದೀರಾ. ಸೊ ಅದನ್ನು ಕರ್ನಾಟಕ ಜನತೆ ನೋಡಿರ್ತೀರ. ಸೊ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಮುಂಚೆ ನಿಮ್ಮ ಒಂದು ಲೈಫ್ ಸ್ಟೋರಿ ಸರ್, ಅಂದರೆ ನಿಮ್ಮ ಒಂದು ಬಾಲ್ಯ ಹೆಂಗಿತ್ತು, ಎಲ್ಲಿಂದ ನೀವು ಎಜುಕೇಷನ್ ಮಾಡಿದ್ರಿ, ಯಾವ ಜಿಲ್ಲೆಯಲ್ಲಿ ಇದ್ರಿ, ಎಲ್ಲರಿಗೂ ನಿಮ್ಮ ಎಜುಕೇಷನಿಂದ ತಿಳ್ಕೊಬೇಕಂತ ಆಸೆ ಇದೆ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಾಸನಲ್ಲಿ. ನಂದು ಕಂಪ್ಲೀಟ್ ಎಜುಕೇಷನ್ ಎಲ್ಲ ಹಾಸನಲ್ಲೇ ಆಗಿದ್ದು. ಹೈಸ್ಕೂಲು ಎಂಜಿನಿಯರಿಂಗ್ ಮಾಡಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಅಲ್ಲಿ ತನಕ ಕಂಪ್ಲೀಟಾಗಿ ಹಾಸನಲ್ಲೇ ಆಗಿದ್ದು. ಅದಾದಮೇಲೆ ಕೆಲಸಕ್ಕೆ ಅಂತ ನಾನು ಬೆಂಗಳೂರಿಗೆ ಬಂದಿದ್ದು. ಬಾಲ್ಯ ನನಗೇನು ಅಂಥ ಇಂಟ್ರೆಸ್ಟಿಂಗ್ ಅನಿಸಿಲ್ಲ. ಕಷ್ಟ ಇತ್ತು, ಬಟ್ ಊಟಕ್ಕೆ ಬಟ್ಟೆಗೆ ಪ್ರಾಬ್ಲಮ್ ಆಗಿದೆ. ನಮ್ಮ ಮನೇಲಿ ಹಂಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಂಜಿನಿಯರಿಂಗ್ ಆಯಿತು, ಅದಾದಮೇಲೆ ಕೆಲಸಕ್ಕೆ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಬಂದೆ. ಸ್ಟಾರ್ಟಿಂಗು ಪೀಣ್ಯದಲ್ಲಿ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಶುರು ಮಾಡಿದೆ ನಾನು. 8,500 ಸಂಬಳ ಇತ್ತು ಆಗ. ನನಗೆ ಆ ಕೆಲಸ ಇಷ್ಟ ಇರಲಿಲ್ಲ. ಏನಕ್ಕೆ ಅಂದರೆ ಈ IT ಆಗಿಬಿಟ್ರೆ ನಾವು ಆರಾಮಾಗಿ AC ರೂಮ್ ಇರುತ್ತೆ, ಕಂಪ್ಯೂಟರ್ ಮೇಲೆ ಕೂತ್ಕೊಂಡ್ರೆ ಕೆಲಸ ಆಗಿಬಿಡುತ್ತೆ. ಆ ಎನ್ವಿರಾನ್ಮೆಂಟ್ ಹೆಂಗಿತ್ತು ಅಂತ ಅಂದರೆ CNC ಮೆಷಿನ್ ಒಂದು ಕಡೆ ರನ್ ಆಗ್ತಾ ಇರುತ್ತೆ. ನಾನು ಮಾಡ್ತಿದ್ದ ಕೆಲಸ ಎಂಜಿನಿಯರಿಂಗ್ ಕೆಲಸ ಆಗಿರಲಿಲ್ಲ. ಅದು ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಬಟ್ ಬೇರೆ ಆಪ್ಷನ್ ಇರಲಿಲ್ಲ ನನಗೆ. ಮೆಕ್ಯಾನಿಕಲಲ್ಲಿ ಸ್ಟಾರ್ಟಿಂಗ್ ಕೆಲಸ ತೊಗೊಳ್ಳೋದು ತುಂಬ ಕಷ್ಟ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅಂದರೆ. ಅಲ್ಲಿ ಒಂದು 7-8 ಮಂತ್ಸ್ ಮಾಡಿದೆ. ಇಷ್ಟ ಇಲ್ಲದೆ ಮಾಡಿದೆ 7-8 ಮಂತ್ಸು. ಕೆಲವೊಂದು ಕೆಲಸ ಹೇಳೋರು ನನಗೆ ಹೀಗೆ ಹೊಲ್ಟ್ ಆಗ್ತಿತ್ತು. ಎಂಜಿನಿಯರಿಂಗ್ ಮಾಡಿದ್ದೀನಿ ನಾನು, ಈ ಕೆಲಸ ಮಾಡಬೇಕಾ ನಾನು ಅಂತ ಹೇಳ್ತಿದ್ದೆ. ನಾನು ಮಾಡೋಕ್ಕಾಗಲ್ಲ ಅಂತ. ಸೊ ಒಂದಿನ ಕರೆದ್ರು, ಅಂದರು ನೀವು 8 ಮಂತ್ಸ್ ಏನೋ ಆಗಿತ್ತು, ಹೊರಡಿ ನೀವು ಮನೆಗೆ ಅಂದರು. ಸರಿ, ಇನ್ನೇನು ಮಾಡ್ತೀರಾ, ಆಯಿತು ಫೈನ್, ಬೇರೆ ಆಪ್ಷನ್ ಇರಲಿಲ್ಲ. ಅದೇ ಟೈಮಲ್ಲಿ ನನಗೆ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡಲ್ಲಿ ಇಂಟರ್ನ್ಶಿಪ್, ಇವನ್ ಅದು ಕೆಲಸನೂ ಅಲ್ಲ, ಇಂಟರ್ನ್ಶಿಪ್ ಕಾಲಾಗಿತ್ತು. ಓಕೆ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ಅಪ್ಲೈ ಮಾಡಿದೆ. ಆಯಿತು. ನನಗೆ ಅಲ್ಲಿ ಸ್ಯಾಲ್ರಿ ಅಂತ ಕೊಡ್ತಾರಿಲ್ಲ, ಸ್ಟೇ ಫಂಡ್ ಅಂತ 4,900 ರೂಪಾಯಿ ಕೊಡೋರು. ನಾನು ಆಗಲೂ ನಮ್ಮ ಮನೇಲಿ 1,000-2,000 ನಮ್ಮ ಮನೆ ಖರ್ಚಿಗೆ ಸಾಲ ಅಂದ್ಬಿಟ್ಟು ಇಸ್ಕೋತಾ ಇದ್ದೆ. ಆಗಲೂ ನನಗೆ ಇಂಜಿನಿಯರಿಂಗ್ ಮುಗ್ದಿದೆ, ನಮ್ಮ ಅಪ್ಪ ಅಮ್ಮ ಓದಿಸಿದ್ದಾರೆ, ಇನ್ನೂ ದುಡ್ಡು ಕೇಳಬೇಕಲ್ಲ ಅವ್ರಿಗೆ. ನಾನು ಬೆಂಗಳೂರಲ್ಲಿ 5,000 ಏನು ಮಾಡೋಕ್ಕಾಗುತ್ತೆ, ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಸೊ ಅಲ್ಲೂ ಒಂದು 7-8 ಮಂತ್ಸು ಅಲ್ಲೇ ಹೆಂಗಾಯಿತು ಅಂದರೆ, ಒಂದಿನ ನಾನು ಅಲ್ಲಿ ಬಿಡಬೇಕು ಅಂತ ಬಿಡಲಿಲ್ಲ. ನನ್ನ ಫ್ರೆಂಡ್ ಒಬ್ಬ, ಬರಲ್ಲ ನಾನು, ತಗೋ ID ಕಾರ್ಡು ಸ್ಕ್ಯಾನ್ ಮಾಡಿಬಿಡು ಅಂದ. ನಾನು ಸುಮ್ಮನೆ ಇದ್ರಾಗಿತ್ತು, ಏನೋ ಪಾಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ಸಿಗಾಕೊಂಡೆ. ತಗೋ ಸರಿ, ಜಾಗ ಖಾಲಿ ಮಾಡು ಅಂತ ಅಂದರು. 2ನೇ ಕೆಲಸ ಆಯಿತು. 3ನೇದು, ನನಗೆ ಯಾಕೋ ಈ ಮೆಕ್ಯಾನಿಕಲ್ ಫೀಲ್ಡ್ ಇಷ್ಟ ಆಗ್ತಿಲ್ಲ. ನನ್ನ ಪ್ಯಾಷನ್ ಬೇರೆ ಕಡೆ ಇದೆ. ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಶುರು ಮಾಡಿಬಿಟ್ಟಿದ್ದೆ. ನಾನು 15 ಮೇ ತಿಂಗಳಲ್ಲಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೆ. ನಾನು ಟೆಕ್ ವೀಡಿಯೋನ ಶುರು ಮಾಡಿದ್ದೆ. ಫಸ್ಟ್ ವೀಡಿಯೋ ನಾನು ಮಾಡಿದ್ದು ಮೊಬೈಲ್ ತೊಗೊಳಕ್ಕಿಂತ ಮುಂಚೆ ಏನು ನೋಡಬೇಕು ಅಂತ. ಸೊ ಆ ಟೈಮಲ್ಲಿ ಯಾರು ಇಂಟರ್ನೆಟ್ಟೇ ಯಾರು ಯೂಸ್ ಮಾಡ್ತಿರ್ಲಿಲ್ಲ. ಆ ಟೈಮಲ್ಲಿ ಯೂಟ್ಯೂಬಿನಲ್ಲಿಂದ 1 GB ಇರ್ತಿತ್ತು, 2 G ಇರ್ತಿತ್ತು, ಇವನ್ 3Gನೂ ಸ್ವಲ್ಪ ಕಡಿಮೆನೇ. ಯಾರು ನೋಡ್ತಾರೆ 1 GB? ಈಗ ಒಂದು ವೀಡಿಯೋ ನೋಡ್ತೀರಾ ಅಂದರೆ 1 GB ಆಗಿಬಿಡುತ್ತೆ ಈಗ 4K ಫುಲ್ HD. ಆ ಟೈಮಲ್ಲಿ ಯಾರು ವೀಡಿಯೋ ನೋಡ್ತಿರಲಿಲ್ಲ. ಬಟ್ ಸ್ಟಿಲ್ ಏನೋ ಒಂದು ಪ್ಯಾಷನ್ ಅಪ್ಲೋಡ್ ಮಾಡ್ತಾಯಿದ್ದೆ ಅಷ್ಟೇ. ಅದರಿಂದ ಏನೋ ಇನ್ಕಮ್ ಬಂದುಬಿಡುತ್ತೆ, ಅದರಿಂದ ಅದನ್ನೇ ಫುಲ್ ಟೈಮ್ ಮಾಡ್ಕೊಂಬಿಡ್ಬೋದು, ಅದರಿಂದಲೇ ನಾನು ಲೈಫ್ ಲೀಡ್ ಮಾಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ. ವಿತೌಟ್ ಎಕ್ಸ್ಪೆಕ್ಟೇಷನ್ 2014 ನಾನು 15 ಮೇ ತಿಂಗಳಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಒಂದೊಂದೇ ಅಪ್ಲೋಡ್ ಮಾಡ್ತಾಯಿದ್ದೆ. ಅದರಿಂದ ಏನು ಬರ್ತಾನೂ ಇರಲಿಲ್ಲ, ಏನೂ ಎಕ್ಸ್ಪೆಕ್ಟು ಮಾಡ್ತಿರಲಿಲ್ಲ ನಾನು. ಅದಾದಮೇಲೆ ನಾನು BEL ಆದಮೇಲೆ ಒಂದು ಮೀಡಿಯಾಗೆ ಸೇರಿಕೊಂಡೆ, ಮೀಡಿಯಾ ಒನ್ ಇಂಡಿಯಾ ಅಂತ.
ಅಲ್ಲಿ ವಿಡಿಯೋ ಪ್ರೊಡ್ಯೂಸರಾಗಿ ಸೇರಿಕೊಂಡೆ ನಾನು. ಎಡಿಟಿಂಗು ಒಂದೊಂದ್ಸಲ ಮಾಡುವೆ. ಅಲ್ಲಿ ನನಗೆ ಫಸ್ಟ್ ಟೈಮು 24,000 ಸಂಬಳ ಸಿಕ್ಕಿದ್ದು. ನೀವು ನಂಬಲ್ಲ, ನೀವು 10,000 ರೂಪಾಯಿ ಒಳಗಿಂದ 4,900 ರೂಪಾಯಿಂದ ಒಂದೇ ಸಲ 24,000-25,000 ಸಂಬಳ ತೊಗೊಂಡಾಗಿರೋ ಖುಷಿ ಇದೆ ಅಲ್ವಾ. ನನಗೆ ಈಗಲೂ ನೆನಪಿದೆ. ನಾನು ಇಂಟರ್ವ್ಯೂ ಹೋಗಿದ್ದೆ. ಇಂಟರ್ವ್ಯೂ ಮುಗಿಸ್ಕೊಂಬಿಟ್ಟು ಅವರು ಓಕೆ ಆಲ್ಮೋಸ್ಟ್ ಹೇಳಿದ್ರು, ಓಕೆ ನಿಮ್ದು ಆಲ್ಮೋಸ್ಟ್ ಸೆಲೆಕ್ಟ್ ಆಗುತ್ತೆ ಅಂತ. ಬಸ್ ಸ್ಟಾಪಲ್ಲಿ ನನಗೆ ಒಂದು ಜಾಗದಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಆ ಕಡೆಯಿಂದ ಈ ಕಡೆ ಓಡಾಡ್ದೆ. ಯಾರಿಗಾದ್ರೂ ಫೋನ್ ಮಾಡ್ಬೇಕು, ಹೇಳ್ಬೇಕು ನನಗೆ. ಬಟ್ ನನಗೆ ಆ ಟೈಮಲ್ಲಿ ಆ 24,000 ತುಂಬ ದೊಡ್ಡದಾಗಿತ್ತು ನನಗೆ. ಆಯಿತು, ಜಾಯ್ನ್ ಆದೆ. ಆಲ್ರೆಡಿ ನಾನು ಜಾಯ್ನ್ ಆಗೋ ಟೈಮಲ್ಲಿ ನನ್ನ ಚಾನಲ್ಗೆ 1,000 ಸಬ್ಸ್ಕ್ರೈಬರ್ಸ್ ಇದ್ರು ಆ ಟೈಮಲ್ಲಿ. ಡಿಸೆಂಬರ್ 2016 ನನಗಿನ್ನೂ ನೆನಪಿದೆ. 1,000 ಕಂಪ್ಲೀಟ್ ಆಗಿತ್ತು. 8 ವರ್ಷ ಮುಂಚೆ ಅನ್ಕೋತೀನಿ. 7-8 ವರ್ಷ ಮುಂಚೆ 1,000 ಕಂಪ್ಲೀಟ್ ಆಗಿತ್ತು. ಆಗ 1,000 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಆಗ ನನ್ನ ಮೈಂಡಲ್ಲಿ. ಅದಾದಮೇಲೆ ಆ ಮೀಡಿಯಾದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಒಂದಿನ HR ಕರೆದ್ರು. ನಾನು ಅಲ್ಲಿ 7-8 ತಿಂಗಳು ಕೆಲಸ ಮಾಡೋ ಅಷ್ಟರಲ್ಲಿ ನನ್ನ ಸಬ್ಸ್ಕ್ರೈಬರ್ಸು 70,000, 60,000, 70,000 ರೇಂಜಿಗೆ ಹೋಗಿತ್ತು. ಕರೆದ್ರು. ಐ ಥಿಂಕ್ ನೀನು ಕೆಲಸ ಬಿಟ್ಟರೆ ಒಳ್ಳೆಯದು. ಏನಕ್ಕೆ ಅಂದರೆ ಅವ್ರದ್ದು ನಾನೇನು ವರ್ಕ್ ಮಾಡ್ತಾಯಿದ್ದೆ, ಅವ್ರದ್ದು ಟೆಕ್ನಾಲಜಿ ಬಗ್ಗೆನೇ ಒಂದು ಪೋರ್ಟಲ್ ಇತ್ತು ಅವ್ರದ್ದು, ಗಿಸ್ಬೋಟ್ ಅಂತ. ಓಕೆ. ಅದಕ್ಕಿಂತ ಅವ್ರಿಗಿಂತ ಸಬ್ಸ್ಕ್ರೈಬರ್ಸ್ ನನ್ನಲ್ಲಿ ಜಾಸ್ತಿ ಇದ್ದಾರೆ. ಓಕೆ ಓಕೆ. ಅದೇನಾಗ್ಬಿಡುತ್ತೆ, ಕಾನ್ಫ್ಲಿಕ್ಟ್ ಆಗಿಬಿಡುತ್ತೆ. ಸೊ ಬೆಟರ್ ನೀನು ಕೆಲಸ ಬಿಟ್ಟರೆ ಒಳ್ಳೆಯದು. ಅಲ್ಲೂ ಕೆಲಸ ಬಿಟ್ಟೆ. ನಾನು ಮಾಡಿರೋ 3 ಕಂಪ್ನಿ ಕೆಲಸನೂ ನಾನೇ ಇಂಟೆನ್ಷನಲ್ಲಿ ಬಿಡಿಸಿದ್ರು ಅವರೇ ಬಿಡಿಸಿದ್ರು. ನಾನು ಅದೇ ಕೊನೆ ಮತ್ತೆಲ್ಲೂ ನನ್ನ ಜಾಬ್ ನನ್ಗೆ ಗೊತ್ತಾಗೋಯ್ತು, ನಂದು ಇಷ್ಟೇ ನನ್ನ ಜೀವನ. ನಾನು ಎಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಕೆಲಸ ಮಾಡಲ್ಲ, ಫುಲ್ ಟೈಮ್ ಮಾಡಿಬಿಡೋಣ ಯೂಟ್ಯೂಬನ್ನೇ. ನಂಗೆ ಅಷ್ಟರಲ್ಲಿ ಒಂದು ಲೆವೆಲಿಗೆ ಕಾನ್ಫಿಡೆನ್ಸ್ ಬಂದಿದ್ದು. ಓಕೆ, ಇನ್ಮೇಲೆ ನಾನು ಒಂದು ಲೆವೆಲಿಗೆ ಇದನ್ನು ನಾನು ತೊಗೋಬೋದು. ಅಷ್ಟರಲ್ಲಾಗಲೇ ಜಿಯೋ ಬಂದುಬಿಟ್ಟಿತ್ತು. ಜಿಯೋ ಬಂದಾದಮೇಲೆ ಜನ ಎಲ್ಲ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಶುರು ಮಾಡಿದರು. ಒಂದು ಲೆವೆಲಿಗೆ ರೀಚ್ ಸ್ವಲ್ಪ ಜಾಸ್ತಿ ಆಗಿತ್ತು. ನಾನು ಆಗಲೂ ಸಹ 2017ರಲ್ಲೂ ಕೂಡ ಯಾರೋ ಕಂಟೆಂಟ್ ಕ್ರಿಯೇಟರ್ಗಳು ಇರಲಿಲ್ಲ. ಯೂಟ್ಯೂಬ್ ಅಂದರೆ ಕನ್ನಡದಲ್ಲಿ ಟೆಕ್ ವಿಡಿಯೋಸ್, ಈವನ್ ವ್ಲಾಗ್ಗಳಿರಲಿಲ್ಲ, ಏನೂ ಇರಲಿಲ್ಲ. ನೀವು ಏನು ನೋಡ್ತೀರಾ ಕಂಟೆಂಟೇ ಇರಲಿಲ್ಲ. ಕೆಲವೊಂದು ಕುಕಿಂಗ್ ಚಾನಲ್ಸ್ ಇತ್ತು ಬಿಟ್ಟರೆ ಯಾವುದೇ ಕಂಟೆಂಟ್ ಕನ್ನಡದಲ್ಲಿ ಆ ಟೈಮಲ್ಲಿ ಇರಲಿಲ್ಲ. ಸೊ ನಿಮ್ಮ ಜರ್ನಿ ನೋಡ್ತಾ ಇದ್ರೆ ನಮ್ಮದು ಸೇಮ್, ಮೋಸ್ಟ್ ಆಫ್ ಅವರ್ ಜರ್ನಿ ಕೊರ್ಲೇಟ್ ಆಗುತ್ತೆ. ಅಂದರೆ ನಿಮ್ಮದು ಏನಂದರೆ ವೆರಿ ಇಂಟ್ರೆಸ್ಟಿಂಗ್ ಏನಂದರೆ ನೀವೆಲ್ಲೂ ಇಂಟರ್ನ್ಯಾಷನಲ್ ಕೆಲಸ ಬಿಡೋಕ್ಕೆ ಹೋಗಲಿಲ್ಲ. ಸೊ ಅದೊಂಥರ ಕಾನ್ಫ್ಲಿಕ್ಟ್ಸ್ ಆಗಿ ಇನ್ನೇನೋ ಆಗಿ, ಸೊ ಅದೊಂಥರ ಅದು ಖುಷಿ ಇದೆ. ಏನಕ್ಕೆ ಅಂದರೆ ಅದೆಲ್ಲ ಆಗಿದ್ದಕ್ಕೆ ನಾನು ಇವತ್ತಿಲ್ಲಿದ್ದೀನಿ. ಇನ್ ಕೇಸ್ ಅದರಲ್ಲಿ ಯಾವುದಾದ್ರೂ ಒಂದು ಕಂಪ್ನಿ ನಾನು ಫೈರ್ ಮಾಡಿಲ್ಲ ಅಂದಿದ್ದಿದ್ರೆ ನಾನು ಮೋಸ್ಟ್ಲಿ ಅಲ್ಲೇ ಇರ್ತಿದ್ದು ನಾನು, ಅಲ್ವಾ? ಸೊ ಟೆಕ್ ಇನ್ ಕನ್ನಡ ಈ ಮಟ್ಟಕ್ಕೆ ಬೆಳೀತಾ ಆಗ್ತಿರ್ಲಿಲ್ವ ನಾನು. ಆ ಒಂದು ರೀಸನ್ ನಾನು ಫುಲ್ ಟೈಮ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಂಗೆ ಸ್ವಲ್ಪ ಫ್ರೀಡಮ್ ಸಿಕ್ಕಿದ್ದು, ಟೈಮ್ ಸಿಕ್ಕಿದ್ದು, ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡೋಕ್ಕೆ ಶುರು ಮಾಡೋಕ್ಕಾಗಿದ್ದು ನನಗೆ. ಸರ್, ಇವಾಗ ಫುಲ್ ಟೈಮ್ ಮಾಡಬೇಕಂತ ಅಂದವಾಗ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಬೇಕಾಗುತ್ತೆ. ಆವಾಗ ನಿಮ್ಮ ಫ್ಯಾಮಿಲಿ ಯಾವ ಥರ ಇದನ್ನು ತಗೊಳ್ತು? ನಾನು ಫುಲ್ ಟೈಮ್ ಮಾಡೋಕ್ಕೆ ನಾನು ಕೆಲಸ ಬಿಟ್ಟಿದ್ದೀನಿ ಅಂತ ಅವ್ರಿಗೆ ಹೇಳಿದ್ದೆ ಒಂದು 2-3 ತಿಂಗಳಾದ್ಮೇಲೆ. ಅಲ್ಲಿ ತನಕ ನಾನು ಹೇಳಿರಲಿಲ್ಲ. ಅದು ಹೆಂಗೆ ಯಾರೇ ಪೇರೆಂಟ್ಸ್ ಆದರೂ ಅದು ಹೆಂಗೆ ಒಪ್ಕೊಂಡ್ಬಿಡ್ತಾರೆ. ಆ ಟೈಮಲ್ಲಿ ಯೂಟ್ಯೂಬ್ ಅಂತ ಅಂದ್ರೆ ಗೊತ್ತಿಲ್ಲ ತುಂಬ ಜನಕ್ಕೆ. ಈಗ ಒಂದು ಸ್ವಲ್ಪ ಜನಗಳಿಗೆ ಗೊತ್ತಾಗಿದೆ ಯೂಟ್ಯೂಬ್ ಓಕೆ, ಅದರಿಂದ ದುಡ್ಡು ಮಾಡ್ಬೋದು, ಅದನ್ನು ಒಂದು ಕೆರಿಯರಾಗಿ ತೊಗೊಬೋದು ಅಂತ ಈಗ ಜನಗಳಿಗೆ ಗೊತ್ತಾಗಿದೆ ಲಾಕ್ಡೌನ್ ಆದಮೇಲೆ. ಅದಕ್ಕಿಂತ ಮುಂಚೆ ಯೂಟ್ಯೂಬಾ ಅದು ಒಂದು ಕೆಲಸನಾ? ನನಗೇನಿದೆ, ಅದು ಒಂದು ಕೆಲಸನಾ? ತುಂಬ ಜನ ಅಂದಿದ್ದಾರೆ, ಗೊತ್ತಿಲ್ಲ. ಈಗ ಜನಗಳಿಗೆ ಗೊತ್ತಾಗಿದೆ ಯೂಟ್ಯೂಬನ್ನು ಕೆರಿಯರಾಗಿ ಯಾವ ಲೆವೆಲಿಗೆ ತೊಗೋಬೋದು ಅಂತ. ಸೊ ಆ ಟೈಮಲ್ಲಿ ಇನ್ಕಮು ಇಲ್ಲ. ನಾನು ಫುಲ್ ಟೈಮ್ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಏನೊಂದು 15-20 ಸಾವಿರ ಇನ್ಕಮ್ ಬರ್ತಿರ್ತಾನೋ ಮ್ಯಾಕ್ಸಿಮಮ್ ಅಂತಂದರೆ. ಸರ್, ನಿಮಗೆ ಇನ್ಸ್ಪಿರೇಷನ್ ಅಂತ ಯಾರಾದ್ರು ಇದ್ರಾ? ಅಂದರೆ ಡೆಫಿನೆಟ್ಲಿ ಟೆಕ್ ವ್ಲಾಗ್ಸ್ ಮಾಡಬೇಕಾದ್ರೆ ನೀವು ಒಂದು ಬೇರೆಯವ್ರನ್ನ ಇನ್ಸ್ಪಿರೇಷನ್ ತೊಗೊಂಡು ಅವ್ರ ಥರ ಮಾಡಬೇಕು ಅಂತ ಏನಾದ್ರು ಮೋಟಿವೇಶನ್ ಅಂತ ಇಲ್ಲ. ನಾನು ಆ್ಯಕ್ಚುಲಿ ಕಾಲೇಜ್ ಟೈಮಲ್ಲಿ ಶಾರ್ಟ್ ಮೂವಿ ಮಾಡ್ತಾಯಿದ್ದೆ. ಓಕೆ. ಇಂಜಿನಿಯರಿಂಗ್ ಮುಗಿದ್ಮೇಲೆ ಒಬ್ಬನೇ ಅಂತೂ ಏನೂ ಮಾಡೋಕ್ಕಾಗಲ್ವಾ. ಸೊ ವಿಡಿಯೋ ಕ್ರಿಯೇಟ್ ಮಾಡಬೇಕು ಅನ್ನೋದಿತ್ತು ಬಿಟ್ಟರೆ ಟೆಕ್ ವಿಡಿಯೋನೇ ಮಾಡಬೇಕು ಅನ್ನೋದು ಇರಲಿಲ್ಲ. ಟೆಕ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ಟೆಕ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದು. ಹಂಗಂತ ಅಂದರೆ ಇನ್ಸ್ಪಿರೇಷನ್ ನಾನು ಬೇರೆಯವ್ರು ನೋಡಿದ್ದೀನಿ. ಓಕೆ, ಬೇರೆ ಕ್ರಿಯೇಟರ್ಗಳು ನೋಡಿದ್ದೀನಿ. ಇನ್ಸ್ಪಿರೇಷನ್ ಅಂತ ಅಲ್ಲ, ಮೋಸ್ಟ್ಲಿ ಇದು ಬಿಟ್ಟರೆ ಇದಿಲ್ಲ. ನಾನು ಟೆಕ್ಕಿಲ್ಲ ಅಂದ್ರೆ ಬೇರೆದನ್ನೂ ಮಾಡ್ತೀನಿ. ನನಗೆ ಅದು ಇಷ್ಟ ಆಗುತ್ತೆ ನನಗೆ ಆ ರೀತಿ. ಸೊ ಬಟ್ ಟೆಕ್ ಚೆನ್ನಾಗಿ ಹೋಯ್ತು ನನಗೆ. ಆ ಥರ ಕರ್ನಾಟಕದಲ್ಲಿ ಐ ಥಿಂಕ್ ಅನ್ಬಾಕ್ಸಿಂಗ್ ಟೆಕ್ನಾಲಜಿ ರಿಲೇಟೆಡ್ ಚಾನಲ್ ಅಂದರೆ ಐ ಥಿಂಕ್ ಸಂದೀಪ್ ಸರ್ ಸ್ಟ್ಯಾಂಡ್ಸ್ ನಂಬರ್ 1. ಸೊ ಡೆಫಿನೆಟ್ಲಿ ಇಲ್ಲ. ಸೊ ಟೆಕ್ ರಿಲೇಟೆಡ್ ಆಗಲಿ, ಮೊಬೈಲ್ಸ್ ರಿಲೇಟೆಡ್, ಗ್ಯಾಜೆಟ್ಸ್ ರಿಲೇಟೆಡ್ ವಿಡಿಯೋಸಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ಪರ್ಸನ್, ಒಂದು ಟೆಕ್ನಾಲಜಿ ಬಗ್ಗೆ ಐ ಥಿಂಕ್ ಈಸ್ ಮೊನೋಪೊಲಿ ಅಂತಲೂ ಹೇಳ್ಬೋದು. ಸೊ ಗ್ರೇಟ್ ಅಚೀವ್ಮೆಂಟ್ ಸರ್ ನಿಮ್ಮ ಕಡೆ. ಏನು ಗೊತ್ತಾ, ಈ ಫೀಲ್ಡಲ್ಲಿ
ಕಚ್ಕೊಂಡ್ಬಿಟ್ಟು ಯಾವಾಗಲೂ ನಾನು ಮೇಲೆ ಇರ್ತೀನಿ ಅಂದ್ರೆ ಆಗಲ್ಲ. ಇವತ್ತು ನಾನು ಇರ್ಬೋದು ಅಥವಾ ನಾಳೆ ಇನ್ನೊಬ್ಬ ಬರ್ಬೋದು. ಎಸ್, ಇದೊಂದೇ ಫೀಲ್ಡ್ ಅಂತ ಅಲ್ಲ, ಯಾವುದೇ ಆಗಿರ್ಬೋದು. ನಾವು ಒಂದು 7-8 ವರ್ಷ ಕಷ್ಟ ಪಡ್ಕೊಂಡು ಬಂದಿರ್ತೀವಿ. ಬಟ್ ನೆಕ್ಸ್ಟ್ ಜನ್ರೇಷನ್ನವರು 1 ವರ್ಷದಲ್ಲಿ ನಮ್ಮನ್ನು ಮೀರಿಸಿ ಮೇಲಕ್ಕೆ ಹೋಗ್ಬೋದು. ಯಾವಾಗಲೂ ಮೇಲೆ ಇರ್ತೀನಿ ಅದು ಮಿತ್ತದು. ಬಟ್ ಡೆಫಿನೆಟ್ಲಿ ಡೇ ಆ್ಯಂಡ್ ನೈಟ್ ಇವಾಗ ಕಷ್ಟಪಡ್ತಿರಲ್ಲ ಸರ್? ಪಡಲೇಬೇಕು. ನಾವು ರಿಲೆವೆಂಟ್ ಆಗಿರಬೇಕು ಅಂದರೆ ಪಡಲೇಬೇಕು. ಜನ ನಮ್ಮನ್ನು ಇವತ್ತು ನೋಡ್ಬೋದು, ನಾಳೆ ನೋಡದೇ ಇರ್ಬೋದು. ಎಸ್ ಅಲ್ವಾ? ಈ ಫೀಲ್ಡ್ ಇರೋದೇ ಹಂಗೆ. ಸೊ ನಾನು ಅಂದ್ಕೊಂಡಿಲ್ಲ, ಹೌದು ಒಂದಿನ ಜನ ನೋಡದೆ ಇರ್ಬೋದು, ನನ್ನ ಅದಕ್ಕೆ ರೆಡಿ ಇದ್ದೀನಿ ನಾನು. ಈಗ ನನ್ನ ಇರ್ಲೆವೆಂಟ್ ಆಗ್ತೀನಿ ಒಂದಿನ. ನನ್ನ ಮುಖನ ಎಷ್ಟು ದಿನ ಅಂತ ನೋಡ್ತಾರೆ ಜನ. ಸರ್ ಲೆಟ್ಸೇ ನೀವು ಟೆಕ್ ಇನ್ ಕನ್ನಡನ ಫುಲ್ ಟೈಮ್ ಮಾಡಿಲ್ಲ ಅಂದರೆ ಆಲ್ರೆಡಿ ನಿಮ್ಗೆ ನನಗೆ ಆನ್ಸರ್ ಸಿಕ್ಕಿದೆ. ಯು ವುಡ್ ಹ್ಯಾವ್ ಬಿನ್ ಕಂಟಿನ್ಯೂಡ್ ಆಸ್ ಅ ಎಂಪ್ಲಾಯ್ ಇನ್ ಒನ್ ಆಫ್ ದ ಕಂಪ್ನಿ. ಅಪಾರ್ಟ್ ಫ್ರಮ್ ದಟ್, ಒಂದು ಚಿಕ್ಕ ವಯಸ್ಸಿನ ಒಂದು ಆಸೆ ಇರುತ್ತಲ್ಲ, ನಾನೇನೋ ಒಂದು ಮಾಡಬೇಕು, ಈ ಫೀಲ್ಡಲ್ಲಿ ಮಾಡಬೇಕು ಅಂತ. ಯಾವ ಫೀಲ್ಡಲ್ಲಿ ನೀವು ಮಾಡಬೇಕಂತ ಅಂದ್ಕೊಂಡಿದ್ರೆ ಏನಾದ್ರು ಸಮಥಿಂಗ್? ನಾನು ಬೆಳಿಬೇಕಾದ್ರೆ ನನಗೆ ಆ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲ ಒಂಥರ ನನಗೆ. ಅಂದರೆ ನನಗೆ ಅನ್ಸುತ್ತೆ ಆ ಲೆವೆಲ್ ಮೆಚುರಿಟಿನೂ ಇರಲಿಲ್ಲ ನನಗೆ. ಈವನ್ ನನಗೆ ಇಂಜಿನಿಯರಿಂಗ್ ಟೈಮಲ್ಲಿ ನಂಗೆ ಆ ಲೆವೆಲ್ ಮೆಚುರಿಟಿ ಇತ್ತು ಅಂತ ಅನ್ಸಲ್ಲ ನನಗೆ. ನನಗೆ ಈ ಥರ ಹಿಂಗೆ ಗೋಲ್ ಇಲ್ಲ. ನಾನು ಯಾವುದೋ ಒಂದು ಕೆಲಸ, ನನ್ನ ಮುಂದೆ ಒಂದು ಕಂಪ್ಯೂಟರು, ಒಂದು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರೋದೇ ನನ್ನ ಮೈಂಡಿಗೆ ಬರ್ತಿತ್ತು. ಬಿಟ್ಟರೆ ನಾನೇನೋ IAS ಮಾಡ್ಬಿಡ್ತೀನಿ ಅಥವಾ ಬೇರೆ ಒಂದೇನೋ ಮಾಡ್ತೀನಿ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ. ನನ್ನ ಲೆವೆಲ್ ಏನು ಅಂತ ಹಿಂಗೆ ನನ್ನ ಲೆವೆಲ್ ಓಕೆ ಇಷ್ಟೇನಪ್ಪ ನನ್ನ ಲೆವೆಲ್ಲು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಇದ್ದಿದ್ದು ನಾನು. ನನಗೆ ಈಗಿರೋ ಇನ್ಕಮ್ ಅಥವಾ ನಾನು ಈಗೇನು ಮಾಡಿದ್ದೀನಿ, ನಾನು ಈ ಲೆವೆಲ್ ರೀಚ್ ಆಗ್ತೀನಿ ಅದು ದೇವರನ್ನ ನಂಗೆ ಅನಿಸಿಲ್ಲ. ನನಗೆ ಯಾವತ್ತೂ ಅನಿಸಿಲ್ಲ. ನಾನು ಏನಾಗಿದ್ದೀನಿ ಇವತ್ತು ಏನಿದೆ ನನ್ನ ಹತ್ರ, ಇಟ್ಸ್ ಅನ್ ಆಕ್ಸಿಡೆಂಟ್. ನಾನು ಇದನ್ನು ಮಾಡಬೇಕು ಅಂತ ಮಾಡಿಲ್ಲ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ದಿಸ್ ಇಸ್ ಅ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಆ್ಯಂಡ್ ಎಕ್ಸ್ಕ್ಲೂಸಿವ್ಲಿ ಸ್ಟೋರಿ. ಸೊ ಅವರು ಕಂಪ್ಲೀಟ್ಲಿ ಅವ್ರ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಕಂಪ್ಲೀಟ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಒಂದು ಪ್ಯಾಷನ್ ಇದ್ದರೆ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ಇವರೇ ಒಂದು ಪ್ರತ್ಯಕ್ಷ ಸಾಕ್ಷಿ. ಸೊ ಅದಾದಮೇಲೆ ಸರ್ ಒಂದು ಟೆಕ್ ಇನ್ ಕನ್ನಡ ಐ ಥಿಂಕ್ ಕರೋನಾ ಆದಮೇಲೆ ಇಟ್ಸ್ ಸ್ಪೈಕ್ಡ್ ಅಪ್ ಲೈಕ್ ಎನಿಥಿಂಗ್. ನನಗೊಂದು ಸ್ಪೈಕ್ ಯಾವತ್ತೂ ಸಿಕ್ಕಿಲ್ಲ, ನನಗೊಂದು ವೈರಲ್ ಗ್ರೋತ್ ಯಾವತ್ತೂ ಸಿಕ್ಕಿಲ್ಲ. ಓಕೆ, ಗ್ರ್ಯಾಜುಯಲಿ ನೋಡ್ಕೊಂಬಂದಿದ್ದಾರೆ. ಅಂದರೆ ನೀವು ನಂಬಲ್ಲ, ನನ್ನ ಟೆಕ್ ಇನ್ ಕನ್ನಡ ಚಾನಲ್ಲು ಕರ್ನಾಟಕದಲ್ಲಿ ಫಸ್ಟ್ ಚಾನಲ್ಲು 1 ಲಕ್ಷ ರೀಚ್ ಆಗಿದೆ ಇಂಡಿವಿಜುವಲ್ಲು. ಓಕೆ, ಗ್ರೇಟ್ ಸರ್. ಬೇರೆ ಯಾರ್ದು ಅಷ್ಟಿರಲಿಲ್ಲ. ಫಸ್ಟ್ ರೀಚ್ ಆಗಿದೆ ಟೆಕ್ ಇನ್ ಕನ್ನಡ, ಫಸ್ಟ್ 1 ಲಕ್ಷ ರೀಚ್ ಆಗಿದ್ದು. ಆ್ಯಾವ್ರೇಜು ನಾನು 7-8 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀನಿ. ಈಗ ಇನ್ನೂ ಕ್ಲೋಸ್ ಟು 9.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂದರೆ ಲೆಕ್ಕ ಹಾಕೊಳ್ಳಿ ನನಗೆ ಯಾವಾಗ ವೈರಲ್ ಗ್ರೋತ್ ಸಿಕ್ಕಿರ್ಬೋದು. ನನಗೆ ಆ ವೈರಲ್ ಗ್ರೋತ್ ಸಿಕ್ಕಿದ್ರೆ ನಾನು ಮೋಸ್ಟ್ಲಿ 2 ಮಿಲಿಯನ್ 3 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರ್ತಿದ್ದೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೆ ಏನು ಜನ ನೋಡ್ತಿದ್ದಾರೆ ಅದಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸ್ಲೋ ಗ್ರೋತೇ ಸಾಕು ನನಗೆ. ಯಾವಾಗ ಸ್ಲೋ ಗ್ರೋತ್ ಇರುತ್ತೆ ಒಳ್ಳೆಯದು. ಒಂದೇ ಸಲ ಮೇಲಕ್ಕೆ ಹೋದರೆ ಯೂಶ್ವಲಿ ಏನಾಗ್ಬಿಡುತ್ತೆ, ಒಂದೇ ಸಲ ನನಗೆ ಕೆಳಗೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಬೇಡ, ನನಗೆ ಸ್ಲೋ ಗ್ರೋತೇ ಇದ್ದರೆ ಒಳ್ಳೆಯದು. ಸರ್ ನೀವು ಡೆಫಿನೆಟ್ಲಿ ಟೆಕ್ ವ್ಲಾಗ್ಸ್ ಮಾಡಿಕೊಂಡು ಒಂದು ಸೋರ್ಸ್ ಆಫ್ ಇನ್ಕಮ್ ಇತ್ತು. ಅಪಾರ್ಟ್ ಫ್ರಮ್ ದಟ್ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಐಡಿಯಾ ಹೆಂಗೆ ಬಂತು ಆ್ಯಂಡ್ ಅದನ್ನು ಈ ಸ್ಟಾಕ್ ಮಾರ್ಕೆಟ್ಗೆ ಹೆಂಗೆ ನೀವು ಜಂಪ್ ಇನ್ ಆದರೆ? ಓಕೆ, ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ನು. ನಾನು ಫಸ್ಟ್ ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ದು ನಾನಾಗೇ ಮಾಡಲಿಲ್ಲ. ನನಗೆ ಆ ಟೈಮಲ್ಲಿ ಮ್ಯೂಚುವಲ್ ಫಂಡ್ ಅಂದರೆ ಏನೂ ಗೊತ್ತಿಲ್ಲ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನೂ ಗೊತ್ತಿಲ್ಲ. ನಿಜ ನಂಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಐಡಿಯಾನೂ ಇಲ್ಲ. ಸೇವಿಂಗ್ಸ್ ಅಂತ ಅಂದರೆ ಬ್ಯಾಂಕಲ್ಲಿ ಇಟ್ಕೋ ಅಷ್ಟೇ ನನಗೂ ಗೊತ್ತಿದ್ದು. ಆಮೇಲೆ ನಮ್ಮಮ್ಮ ಒಂದು ಸಲ ಫೋನ್ ಮಾಡ್ಬಿಟ್ಟು ನನಗೆ, ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಏನೋ ಚೀಟಿ ಹಾಕ್ತಾ ಇದ್ದಾರೆ, ಚೀಟಿ ಹಾಕ್ತೀಯ ನೋಡು, ಇದು ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟು. 10,000 ನಾನು ಮಂತ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದೆ. ಇದು ನಮ್ಮ ಅಮ್ಮನ ಕಡೆಯಿಂದ ನನಗೆ ಶುರುವಾದಂಥ ಇನ್ವೆಸ್ಟ್ಮೆಂಟು. ಇದು 2016ನೇ ಇಸ್ವಿನಲ್ಲಿ 10,000 ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ದು. ನೋಡಿ, ಅವ್ರು ನನಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು. ನನಗೆ ಯಾರು, ನಮ್ಮಮ್ಮ ನನಗೆ ಇಲ್ಲ, ನಾನು ಮಾಡ್ತಿರ್ಲಿಲ್ವನೋ. ಓಕೆ, ಆಯಿತಾ. ಅದಾದಮೇಲೆ ನಾನು ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟ್ ನನಗೆ ಇಂಟ್ರಡ್ಯೂಸ್ ಆಗಿದ್ದು ನನ್ನ ರೂಮ್ಮೇಟ್ ಕಡೆಯಿಂದ. ಓಕೆ, ಅವ್ನು ಮುಂಚೆಯಿಂದನೂ ಇನ್ವೆಸ್ಟ್ ಮಾಡೋನು, ಬಟ್ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ಅವ್ನು ಹೇಳೋನು, ಇವನೇನೋ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಕು. ಅವನು ಒಂದು ಸಲ ಅವ್ನು ರಿಟರ್ನ್ ತೋರಿಸ್ತಾ ನೋಡಿದೆ. ಕೆಲವೊಂದು ಸಲ ಹೆಂಗೆ ಅನ್ಸ್ಬಿಡುತ್ತೆ ಗೊತ್ತಾ, ನಾವು ಯಾರೋ ಬೇರೆಯವ್ರಿಗೇನೋ ಹೇಳ್ತಾ ಇದ್ದೀವಿ ಅಂತ ಅಂದರೆ ನಮಗೇನೋ ಸಿಕ್ಬಿಡುತ್ತಾನೋ. ಈಗ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡು ಅಂತ ಅಂದರೆ, ಅಥವಾ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡು ಅಂದರೆ ಇದರಿಂದ ನನಗೇನೋ ಲಾಭ ಇದೆಯೋ ಅಂತ ಜನ ಯೋಚನೆ ಮಾಡ್ತಾರೆ. ಹೌದು. ಸೊ ನನ್ನ ರೂಮ್ಮೇಟ್ ಕಡೆಯಿಂದ ನನಗೆ ಈ ಮ್ಯೂಚುವಲ್ ಫಂಡ್ ಇದಾಯಿತು 2019ನೇ ಇಸ್ವಿ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಆಫ್ ಮೊದಲನೇ ಗುರು ನಿಮ್ಮ ತಾಯಿ, ಬಿಕಾಸ್ ಅವರು ನಿಮಗೆ ಚಿಟ್ ಫಂಡ್ಸ್ ಬಗ್ಗೆ ಗೈಡ್ ಮಾಡೋದು. ಸೆಕೆಂಡ್ ಗುರು ನಿಮ್ಮ ರೂಮ್ಮೇಟ್. ಹೌದು. ಗ್ರೇಟ್ ಸರ್. ಸೊ ಡೆಫಿನೆಟ್ಲಿ ಅವ್ರ ಕಡೆಯಿಂದ ಮ್ಯೂಚುವಲ್ ಫಂಡ್ಸ್ ತಿಳ್ಕೊಂಡ್ರಿ? ಹೌದು. ನಾನು ಅಂದರೆ ತುಂಬ ಜನ ಈ ಲಾಕ್ಡೌನ್ ಅಂದರೆ ಆದಮೇಲೆ ಬಂದಿರೋರು ತುಂಬ ಜನಕ್ಕೆ ಆ್ಯಕ್ಚುಯಲ್ ಏನೋ ಈ ಏನು ಕ್ರ್ಯಾಶ್ ಆಗುತ್ತಲ್ಲ, ತುಂಬ ಒಂದೇ ಸಲ ಇಟ್ಕೊಳ್ಳೋದು ತುಂಬ ಜನ ನೋಡಿರಲ್ಲ. ಯೂಶಲಿ ಬುಲ್ ರನ್ನೇ ನೋಡಿರ್ತಾರೆ, ಸಣ್ಣ ಕರೆಕ್ಷನ್ಸ್ಗಳು ನೋಡಿರ್ತಾರೆ.
ಬಟ್ ಲಾಕ್ಡೌನ್ಗಿಂತ ಮುಂಚೆ ಇನ್ವೆಸ್ಟ್ ಮಾಡಿರೋರಿಗೆ ಈವನ್ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿದ್ರು ಕ್ಲೋಸ್ ಟು 20-25% ಮಾರ್ಕೆಟ್ ಡೌನ್ ಆಗಿತ್ತು ಆ ಟೈಮಲ್ಲಿ. ಅಂದರೆ ಮ್ಯೂಚುವಲ್ ಫಂಡಲ್ಲೂ 25% ಕೆಳಗೆ ಹೋಗಿತ್ತು ಆ ಟೈಮ್. ತುಂಬ ಬೇಗ ರಿಕವರ್ ಆಯಿತು. ಬಟ್ ಅದು ನೋಡಿದ್ದೆ. ಬಟ್ ತುಂಬ ಜನ ಅದು ಎದುರ್ಕೊಂಡ್ಬಿಟ್ಟು ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿರಲ್ಲ. ಬಟ್ ಐ ಕೆಪ್ಟ್ ಇನ್ವೆಸ್ಟೆಡ್ ಬಿಕಾಸ್ ನನ್ನ ರೂಮ್ಮೇಟ್ ಹೇಳಿದ್ದೆ ಓಕೆ 100% ರಿಕವರ್ ಆಗುತ್ತೆ. ನಂಗೆ ಆ ಟೈಮಲ್ಲಿ ಅದು ಬಿಟ್ಟರೆ ಏನೂ ಐಡಿಯಾ ಇಲ್ಲ. ಅವ್ನು ಹೇಳ್ತಾ ಇದ್ದ, ನಾನು ಆಗ್ತಾ ಇದ್ದೆ ಅಷ್ಟೇ. 5,000 ಸಾವಿರ SIP ಶುರು ಮಾಡಿದ್ದೆ 2000 ಅದೇ ದೊಡ್ಡ ವಿಷಯ. ನಂಗೆ 5,000 ಆ ಟೈಮಲ್ಲಿ 19ರಲ್ಲಿ. ಅದಾದಮೇಲೆ ನಾನು ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ಲಾಕ್ಡೌನ್ ಟೈಮಲ್ಲೇ. ಯಾವಾಗ ಮಾರ್ಕೆಟ್ ಡೌನ್ ಆಯಿತು, ನನ್ನ ರೂಮ್ಮೇಟೇ ಮತ್ತೆ ಇನ್ಫ್ಲುಯೆನ್ಸ್ ಮಾಡ್ದೆ. ಈ ಥರ ಒಂದು ಸ್ಮಾಲ್ ಕೇಸ್ ಇದೆ ನೋಡು ಇಷ್ಟು ಕೊಟ್ಬಿಟ್ಟು ನೀನು ಸಬ್ಸ್ಕ್ರೈಬ್ ಆಗಬೇಕು, ತೊಗೊಂಬಿಡು ಸುಮ್ಮನೆ, ಇದನ್ನು ಇಬ್ಬರು ಶೇರ್ ಮಾಡ್ಕೊಳ್ಳೋಣ, ಇದನ್ನು ನೀನು ಅರ್ಧ ಮಾಡ್ಕೊಂಡು ಅರ್ಧ ಮಾಡ್ಕೋತೀನಿ ಅಂದ್ಬಿಟ್ಟು ನಾನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದು. ಆ ಪ್ಲ್ಯಾನಿಗೆ 10,000 ಆಯಿತು ನನಗೆ. ವರ್ಷಕ್ಕೆ ಆ್ಯನ್ಯುವಲಿ 10,000 ಕೊಟ್ಬಿಟ್ಟು ನಾನು ಸಬ್ಸ್ಕ್ರೈಬ್ ಆಗ್ಬಿಟ್ಟು ತೊಗೊಂಡಿದ್ದು ಅದನ್ನ. ಸೊ ಅಲ್ಲಿಂದ ಸ್ಟಾಕ್ ಮಾರ್ಕೆಟ್ ಜರ್ನಿ ನಂದು ಶುರುವಾಯಿತು. ಆಬ್ವಿಯಸ್ಲಿ ನಾನು ಕೂಡ ಲಾಕ್ಡೌನ್ ಆದಮೇಲೆ ಇನ್ವೆಸ್ಟ್ ಮಾಡಿರೋದ್ರಿಂದ ಸ್ಟಾಕ್ ಮಾರ್ಕೆಟಲ್ಲಿ ಬಿಗ್ಗೆಸ್ಟ್ ಕರೆಕ್ಷನ್ನ, ಬಿಗ್ಗೆಸ್ಟ್ ಲಾಸನ್ನು ಅನುಭವಿಸಿಲ್ಲ. ಏನಕ್ಕೆ ಅಂದರೆ ಒಳ್ಳೆ ಟೈಮ್ ಅದು ಲಾಕ್ಡೌನ್ ಆದಮೇಲೆ. ಸೊ ಸ್ಲೋಗಿ ಇನ್ವೆಸ್ಟ್ ಮಾಡ್ಕೊಂಬಂದೆ. ಇದಕ್ಕೇನು SIP ಹಾಕಿಲ್ಲ. ನಾನು ಇದುವರೆಗೂ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೆ. SIP ಜಾಸ್ತಿ ಮಾಡಿದ್ದೀನಿ ಹೊರತು ಕಡಿಮೆ ಅಂತೂ ಮಾಡಿಲ್ಲ. ಓಕೆ, ಇನ್ವೆಸ್ಟ್ ಮಾಡ್ಕೊತಾನೆ ಬರ್ತಾಯಿದ್ದೀನಿ ನಾನು. ನನಗೀಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಈ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ನಾನು ನಿಮ್ಮ ಥರ ರಿಸ್ಕ್ ಎಲ್ಲ ತೊಗೊಂಡು ನಾನು ಮಾಡೋಕ್ಕೆ ಹೋಗಿಲ್ಲ. ಹೌದು, ಎಡ್ಜಿಂಗ್ ಹೇಳ್ಕೊಡ್ತಾರೆ, ರಿಸ್ಕ್ ಕಡಿಮೆ ಮಾಡ್ತಾರೆ. ಬಟ್ ನಾನು ಸ್ವಲ್ಪ ರಿಸ್ಕ್ ತೊಗೊಂಡಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ, ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ರಿಸ್ಕ್ ತೊಗೊಂಡಿಲ್ಲ. ನಾನಾಗೆ ಅದು ನಾವು ಈ ಸ್ಟಾಕನ್ನು ನನ್ನ ಲೈಫಲ್ಲಿ ಅನಲೈಸ್ ಮಾಡಿಲ್ಲ. ನಾನು ರಿಸ್ಕ್ ತೊಗೊಂಬಿಟ್ಟು ಒಂದೇ ಒಂದು ಸ್ಟಾಕ್ ಇನ್ವೆಸ್ಟ್ ಮಾಡಿ, ಝೊಮ್ಯಾಟೊ ಸ್ಟಾಕು, ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಅದೊಂದೇ ಸ್ಟಾಕು ನನಗೆ ಗೊತ್ತಿತ್ತು 100%. ಸೊ ಅದರಿಂದ ಅದಕ್ಕೆ ಇನ್ವೆಸ್ಟ್ ಮಾಡಿದೆ ಬಿಟ್ಟರೆ. ಸೊ ನಾನು ತೊಗೊಂಡಿಲ್ಲ. ನಾನು ಅದೇ ಹೇಳಿದ್ನಲ್ಲ ನನಗೆ, ಸ್ಮಾಲ್ ಕೇಸ್ ಥ್ರೂ ನನಗೆ ಇದು ಸಿಗುತ್ತೆ, ಏನು ಅಡ್ವೈಸ್ ಸಿಗುತ್ತೆ ನನಗೆ. ಅಡ್ವೈಸರ್ ತೊಗೊಂಡು ನಾನು ಮಾಡ್ತೀನಿ. ನಾನು ಸೊ ಸ್ಮಾಲ್ ಕೇಸ್ ಅಂದರೆ ವೀಕ್ಷಕರಿಗೆ ಇಟ್ಸ್ ಅ ಸೆಟ್ ಆಫ್ ಸ್ಟಾಕ್ಸ್. ಸೊ ನಿಮಗೆ ಝರೋದಲ್ಲಿ ಪೇ ಮಾಡಿದ್ರೆ ಅವರೇ ಒಂದು ಸೆಕ್ಟರ್ ವೈಸು, FMCG ಬೇಕಾದ್ರೆ FMCG, IT ಬೇಕಾದ್ರೆ IT, ಫಾರ್ಮಾ ಬೇಕಾದ್ರೆ ಫಾರ್ಮಾ, ಆ ಥರ ಸೆಕ್ಟರ್ಸ್ನ ಡಿವೈಡ್ ಮಾಡಿರ್ತಾರೆ. ಒಂದು ಸರ್ಟೈನ್ ಸ್ಟಾಕ್ಸ್ನ ಬ್ಯಾಸ್ಕೆಟ್ ಮಾಡಿರ್ತಾರೆ. ಆ ಬ್ಯಾಸ್ಕೆಟಲ್ಲಿ ನಾವು ಹಾಕೋದ್ರಿಂದ ತುಂಬ ಸೇಫಾಗಿರುತ್ತೆ. ಸೊ ಸ್ಮಾಲ್ ಕೇಸ್ ಇಸ್ ಅ ಗುಡ್ ಆಪ್ಷನ್. ಸೊ ನೀವು ಒಂಥರ ಮ್ಯೂಚುವಲ್ ಫಂಡ್ ಥರ, ಬಟ್ ಜಸ್ಟ್ ಲೈಕ್, ಬಟ್ ನಿಮ್ಗೆ ಇದ್ರೆ ಡಿವಿಡೆಂಡ್ಸ್ ಎಲ್ಲ ಒಂದು ಡೈರೆಕ್ಟ್ ಇನ್ವೆಸ್ಟ್ ಮಾಡುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ. ಸೊ ಸ್ಮಾಲ್ ಕೇಸ್ ಮುಖಾಂತರ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿ. ಹೌದು. ಈಗಲೂ ಅಷ್ಟೇ ನಂದು ಕಂಪ್ಲೀಟ್ ಸ್ಟಾಕು ಅಲ್ಲೇ ಇರೋದು. ನಂದು ಕಂಪ್ಲೀಟ್ ಸ್ಟಾಕ್ಸ್, ಮೋಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟು ಸ್ಮಾಲ್ ಕೇಸ್ ಮುಖಾಂತರನೇ ಮಾಡಿರೋದು. ಸೊ ಅಪಾರ್ಟ್ ಫ್ರಮ್ ದಟ್ ಸರ್, ಏನಾದ್ರು ನೀವು ಒಂಥರ ಫಂಡಮೆಂಟಲ್ ಅನಾಲಿಸಿಸ್ಸು, PB ರೇಷಿಯೋ ನೀವು ನನಗೆ ಅದೇನು ಅರ್ಥ ಆಗಲ್ಲ. ನಿಮ್ಮ ರಾಕೆಟ್ ಸೈನ್ಸ್ ಅಷ್ಟೇ ಅನ್ಸುತ್ತೆ ನಂಗೆ. ನೀವು ಒಳಗಡೆ ಹೇಳ್ತಿದ್ರ ಹೆಡ್ಜ್ ಫಂಡ್ ಅಂತ, ನನಗೆ ಒಂದು ಲೆವೆಲ್ಗೆ ಐಡಿಯಾ ಬಂತು ನೀವು ಹೇಳಿದಾಗ. ಬಟ್ ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗಿರೋ ಅಷ್ಟು ನಾಲೆಡ್ಜು ದೇವರಾಣ ಇಲ್ಲ ನನಗೆ. ನಾನು ಹೇಳಿದ್ ಬಟ್ ಅಷ್ಟು ನಾಲೆಡ್ಜ್ ಇಲ್ಲ ಅಂದ್ರೂ ಗೊತ್ತು ನನಗೆ. ಓಕೆ, ಹಿಂಗೆ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗುತ್ತೆ, ಲಾಸ್ ಎಷ್ಟು ಆಗಬಹುದು, ನನಗೆ 100% ಪ್ರಾಫಿಟ್ ಎಷ್ಟು ಬರುತ್ತೆ ಅನ್ನೋದಂತೂ ಮೈಂಡಲ್ಲಿದೆ. ನನಗೀಗ ಇನ್ಕಮ್ ಸ್ಟಾಕ್ ಮಾರ್ಕೆಟ್ ಹೆಂಗೆ ಅಂದರೆ, ನಂದು ಅದರಲ್ಲಿ ಬರೋ ರಿಟರ್ನು ಮತ್ತು ನನಗೆ ಯೂಟ್ಯೂಬಿಂದ ಬರೋ ರಿಟರ್ನ್ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಓಕೆ. ಸೊ ನನಗೆ ಈವನ್ ಯೂಟ್ಯೂಬ್ ಇಲ್ಲ ಅಂದರೂ ಕೂಡ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಏನು ರಿಟರ್ನ್ ಬರುತ್ತೆ ಅದರಲ್ಲಿ ಐ ಕ್ಯಾನ್ ಸರ್ವೈವ್ ಈಗ. ಗ್ರೇಟ್ ಸರ್. ಸೊ ಈಕ್ವಲ್ ಒಂದು ರೀತಿ 50-50% ಅನ್ಬೋದು. ಅಂದರೆ ಯೂಟ್ಯೂಬಿಂದ ಬರೋ ರೆವೆನ್ಯೂ ನಾನು ಅದು ಬಿಟ್ಬಿಟ್ಟು ಬೇರೆ ಸೋರ್ಸನ್ನು ಹೇಳ್ತಿಲ್ಲ. ಯೂಟ್ಯೂಬ್ ನನಗೆ ಕೊಡುವಂಥ ರೆವೆನ್ಯೂ ಮತ್ತು ಸ್ಟಾಕ್ ಮಾರ್ಕೆಟ್ ನನಗೆ ಕೊಡುವಂಥ ರೆವೆನ್ಯೂ ಆಲ್ಮೋಸ್ಟ್ ಈಕ್ವಲ್ ಇದೆ, 50-50%. ಸ್ಟಾಕ್ ಮಾರ್ಕೆಟ್ ಮೊನ್ನೆ ವಿಡಿಯೋ ಮೊನ್ನೆ ತೋರಿಸ್ತೀನಿ. ನಾನು ಲೈಫ್ ಟೈಮಲ್ಲಿ ನಾನು ಲಾ ಕೋರ್ಸಲ್ಲಿ 26 ಲಕ್ಷ, ತುಂಬ ದೊಡ್ಡ ಅಮೌಂಟ್ ಅಲ್ಲ, 26 ಲಕ್ಷ ರಿಟರ್ನ್ ನನಗೆ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡಿಂದ ಬಂದಿರೋದು ಇಲ್ಲಿವರೆಗೂ. ತುಂಬ ದೊಡ್ಡ ಅಮೌಂಟ್ ಅಲ್ಲ, ಬಟ್ ಇಟ್ಸ್ ಅ ಡೀಸೆಂಟ್. ಒಬ್ಬರು ಅಂದರೆ ಬೇರೆಯವ್ರು ನೀವು ಹೇಳಿದ್ರಲ್ಲ 15,000, ನೆಕ್ಸ್ಟ್ ವರ್ಷ ಅದು ಮೋಸ್ಟ್ಲಿ 50-60 ಆಗುತ್ತೆ. ಅದ್ರ ನೆಕ್ಸ್ಟ್ ವರ್ಷ ಅದೇ ರಿಟರ್ನು ನನ್ನ ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ಆಗುತ್ತೆ. ಎಸ್ ಡೆಫಿನೆಟ್ಲಿ. ತುಂಬ ಬೇಗ ಅದು ಏನೋ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಅದು ನನಗೆ ಗೊತ್ತು, ಕಾಂಪೌಂಡಿಂಗ್ ಬೇಗ ಆಗಿಬಿಡುತ್ತೆ ಅಂತ. 100% ಇನ್ನೊಂದು 5-6 ವರ್ಷದಲ್ಲಿ ರಿಟೈರ್ಮೆಂಟ್ ಅಂತೂ ಅಂದರೆ ರಿಟೈರ್ಮೆಂಟ್ ಆಗೋಷ್ಟು ದುಡ್ಡಂತೂ ಇರುತ್ತೆ. ಇನ್ನೂ ಬೇಗ ಆದರೂ ಆಗ್ಬೋದು, ಗೊತ್ತಿಲ್ಲ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಒಂದು ಸ್ಟಾಕ್ ಮಾರ್ಕೆಟ್ನ ಆಕ್ಸಿಡೆಂಟಲಿ ಆರ್ ಒಂದು ಜರ್ನಿ ಹಾಗೆ ಸ್ಟಾರ್ಟ್ ಆಗುತ್ತೆ. ಒಂದು ಇನ್ವೆಸ್ಟ್ಮೆಂಟ್ ಅಂತ ಎಲ್ಲರೂ ಮಾಡಲೇಬೇಕು. ಸೊ ಪ್ರತಿಯೊಬ್ಬರು ನಮ್ಮ ದುಡ್ಡನ್ನು ನಾವು ದುಡಿಸ್ಲೇಬೇಕು, ಇಲ್ಲಾಂದರೆ ನಾವು ಲೈಫ್ ಲಾಂಗ್ ಬಡವರಾಗಿರ್ತೀವಿ. ಸೊ ಅದೇ ಥರ ಸಂದೀಪ್ ಅವರು ಅವ್ರ ದುಡ್ಡನ್ನು ಯಾವ ಕಡೆ ಹಾಕಿದ್ರೆ ದುಡಿಸ್ಬೋದು ಅಂತ ಒಂದು ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿದ್ದು ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಸ್ಮಾಲ್ ಕೇಸ್. ಅದರಿಂದ ಅವರು ಆಲ್ಮೋಸ್ಟ್ ಈಸ್ ಅರ್ನಿಂಗ್ ಈಕ್ವಲೆಂಟ್ ಟು ಯೂಟ್ಯೂಬ್ ರೆವೆನ್ಯೂ. ಅಂದರೆ ಇಟ್ಸ್ ಅ ಗ್ರೇಟ್ ಸಮಥಿಂಗ್, ಇಟ್ಸ್ ಗುಡ್ ರೆವೆನ್ಯೂ ಈಸ್ ಅರ್ನಿಂಗ್. ಒಂದು ಸೆಕೆಂಡ್ರಿ ಸೋರ್ಸ್ ಆಫ್, ನೋಡಿ ಈ ಒಂದು ಸೋರ್ಸ್ ಇದ್ದರೂ ಸಹ ಪ್ರತಿಯೊಬ್ಬರು ಸೆಕೆಂಡ್ರಿ ಸೋರ್ಸ್ನ ಮಾಡ್ಕೊಳ್ಳೋದು ಒಳ್ಳೆಯದಾಗಿರುತ್ತೆ. ಬರೀ ಒಂದು ಸೋರ್ಸ್ ಆಫ್ ಇನ್ಕಮಿಂದ ಶ್ರೀಮಂತರಾಗೋದು ತುಂಬ ಕಷ್ಟ ಆಗುತ್ತೆ.
ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೋಬೇಕು. ದಟ್ಟು ಈಸಿಯೆಸ್ಟ್ ವೇ, ತುಂಬ ಈಸಿಯಾಗಿ ಅಂದರೆ ಒಂದು ಸ್ಟ್ರೀಮ್ ಅಂದರೆ ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟ್. ಯಾಕಂದರೆ ನಾನು ಸಾವಿರಾರು ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ಇದನ್ನು ಸ್ಪೆಕ್ಯುಲೇಟಿವ್ ಆಗೇ ನೋಡ್ತಾರೆ. ಸೊ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಮನ್ನು ಸ್ಪೆಕ್ಯುಲೇಟಿವ್ ಆಗಿ ಇಲ್ಲ ಲಾಸ್ ಆಗುತ್ತೆ ಅಂತ ಏನಾದ್ರು ನಿಮ್ಮನ್ನು ಡಿಮೋಟಿವೇಟ್ ಮಾಡಿರೋರು ತುಂಬ ಜನ ಹೇಳ್ತಾನೆ. ನನಗೆ ಭಯ ಆಗುತ್ತೆ ಒಬ್ಬರಿಗೆ ಈವನ್ ಮ್ಯೂಚುವಲ್ ಫಂಡ್ ತಗೋ ಅಂತ ಹೇಳೋದಕ್ಕೆ ಬೇಜಾರು, ನನಗೆ ಭಯ ಆಗ್ತಿರುತ್ತೆ. ಈವನ್ ಕೆಲವು ಜನ ನಮ್ಮ ವಿಡಿಯೋ ನೋಡ್ಬಿಟ್ಟು ಮೆಸೇಜ್ ಮಾಡ್ತಾರೆ, ನಾನು ಯಾವ ಮ್ಯೂಚುವಲ್ ಫಂಡ್ ತಗೊಳ್ಳಿ ಅಥವಾ ಯಾವ ಸ್ಟಾಕ್ ಮಾರ್ಕೆಟ್ ಹೋಗಿಂದ ಮುಂಚೆ ಫಸ್ಟ್ ನಾನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡು, ಅದರಲ್ಲಿ ನಿನಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಅದರಲ್ಲೇ. ಬಟ್ ಪ್ರತಿ ಸರಿ ಹೇಳ್ತೀನಿ, ಈ ಏನಿದೆ ಈವನ್ ಮ್ಯೂಚುವಲ್ ಫಂಡನ್ನು ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳ್ತಾರಲ್ಲ, ನಾನು ಹೇಳ್ಬಿಡ್ತೀನಿ. ಅವರು ನೋಡಿ ಲಾಸ್ ಆದರೆ ನೋಡಿ ನಮ್ಮನ್ನು ಬ್ಲೇಮ್ ಮಾಡ್ತಾರೆ, ಪ್ರಾಫಿಟ್ ಆದರೆ ಶೇರ್ ಅಂತ ಕೊಡಲ್ಲ. ಬಟ್ ಆ ರೀತಿ ಬಟ್ ನನಗೆ ಹೆದರಿಕೆ ಆಗುತ್ತೆ. ನಾನು ಕ್ಲೋಸ್ ಇರೋರಿಗೆ ಮಾತ್ರ ನಾನು ಸಜೆಸ್ಟ್ ಮಾಡ್ತೀನಿ, ಬೆಟರ್ ಓಕೆ ಫಸ್ಟ್ ಇನ್ವೆಸ್ಟ್ ಮಾಡು ಅಂತ. ನಾನು ಮಾಡೋಕ್ಕೆ ಹೋಗಲ್ಲ, ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ನಾನು. ಡೆಫಿನೆಟ್ಲಿ. ಸೊ ಮ್ಯೂಚುವಲ್ ಫಂಡ್ ಸಹಿ ಅಂತ ನಮ್ಮ ಸರ್ಕಾರನೇ ಹೇಳ್ತಾ ಇದೆ. ಸೊ ಯಾರಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಸರ್ ಹೇಳ್ದಂಗೆ ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಿ, SIP ಸ್ಟಾರ್ಟ್ ಮಾಡಿ. ಅದರಿಂದನೇ ನಿಮಗೆ ಮಾರ್ಕೆಟ್ ಹೆಂಗೆ ರನ್ ಆಗುತ್ತೆ, ಯಾವ ಥರ ಬಿಹೇವ್ ಮಾಡುತ್ತೆ, ಮಾರ್ಕೆಟ್ ಕ್ರ್ಯಾಶ್ ಆದಾಗ ಏನಾಗುತ್ತೆ, ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ನಿಮಗೆ SIP ಮ್ಯೂಚುವಲ್ ಫಂಡ್ಸಿಂದ ಸಿಕ್ಬಿಡುತ್ತೆ. ಅದ್ರ ಕಾನ್ಫಿಡೆನ್ಸ್ ಬಂದಮೇಲೆ ಬೇಕಾದ್ರೆ ನೀವು ಇನ್ವೆಸ್ಟ್ ಮಾಡೋದ್ರಿಂದ ವಿಲ್ ಗೆಟ್ ಮೋರ್ ಬೆನಿಫಿಟೆಡ್. ಸೊ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಇವ್ರು ಸರ್ ಸ್ಟಾರ್ಟ್ ಮಾಡಿದ್ದೂ ಅಷ್ಟೇ ಮ್ಯೂಚುವಲ್ ಫಂಡ್ಸ್ ಮುಖಾಂತರ ಸ್ಟಾರ್ಟ್ ಮಾಡಿದ್ರು. ವೇರ್ ಯು ಪೇ ಸಮ್ ಕಮಿಷನ್ ಟು ದ ಮ್ಯೂಚುವಲ್ ಫಂಡ್ ಏಜೆಂಟ್ಸ್. ವರ್ಷಕ್ಕೆ 1.5% ಚಾರ್ಜ್ ಮಾಡ್ತಾರೆ. ಸೊ ಆನ್ ಯುವರ್ ಇನ್ವೆಸ್ಟ್ಮೆಂಟ್. ಸೊ ಇವಾಗ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋವಾಗ 1.5% ಸಹ ನೀವು ಉಳಿಸ್ಬೋದು. ಬಟ್ ಎಷ್ಟೋ ಜನ ನೋಡ್ತಾ ಇರೋ ಪ್ರೇಕ್ಷಕರಿಗೆ ಏನಂದರೆ, ಯಾವುದೇ ಒಂದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಡೌಟ್ಸ್ ಇರುತ್ತೆ, ಅದ್ರ ಬಗ್ಗೆ ಏನು ಭಯ ಇರುತ್ತೆ, ಆತಂಕ ಇರುತ್ತೆ, ಏನಾಗುತ್ತೋ ನಮ್ಮ ದುಡ್ಡು, ಕಷ್ಟಪಟ್ಟಿರೋ ದುಡ್ಡು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಕಷ್ಟಪಟ್ಟಿರೋ ದುಡ್ಡೇ, ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ಕಷ್ಟಪಟ್ಟಿರೋ ದುಡ್ಡೇ. ಬಟ್ ಏನಂದರೆ ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡವಾಗ ಸಬ್ಜೆಕ್ಟ್ ಈಸಿ ಆಗುತ್ತೆ. ಆದಷ್ಟು ಫ್ರೀ ಸೋರ್ಸಸ್ಸನ್ನು ವಾಟ್ ಎವರ್ ನಮ್ಮದು ಸಹ ಒಂದು ಫ್ರೀ ಕೋರ್ಸ್ ಇದೆ. ಸೊ ಯು ಕ್ಯಾನ್ ರೆಫರ್ ದಟ್. ಮೂರು ಗಂಟೆಗಳ ಕಾಲ ಒಂದು ತಿಳಿಯಾಗೆ ನಾನು ಹೇಳ್ಕೊಟ್ಟಿದ್ದೀನಿ, ಏನು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಅದನ್ನು ಸಹ ನೀವು ನೋಡಿ ಮಾಡ್ಕೋಬೋದು. ನನಗೆ ಹೆಂಗೆ ಅನ್ನಿಸ್ತಾ ಇರುತ್ತೆ ಅಂದರೆ, ಒಂದೊಂದ್ಸಲ ಈ ಸ್ಕೂಲು ಕಾಲೇಜ್ಗಳಲ್ಲಿ ನಮಗೆ ಈ ಸಿಲೆಬಸ್ ಎಲ್ಲ ಹೇಳ್ಕೊಡ್ತಾರೆ, ಅದು ಅಂದರೆ ಯಾವ ರೀತಿ ಫ್ಯೂಚರ್ ಕೆಲಸ ತೊಗೊಳ್ಳೋ ಅಂತ ಹೇಳ್ಕೊಡ್ತಾರೆ. ಬಟ್ ಇದು ಒಂದು ಸಬ್ಜೆಕ್ಟ್ ಬರ್ಬೇಕು ನನಗೆ. ನೀವು ಹೆಂಗೆ ಸೇವ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಇದ್ರ ಬಗ್ಗೆ ಬೇಸಿಕ್ ನಾಲೆಡ್ಜ್ ಇದ್ದರೆ, ಈಗ ನಮ್ಮ ಕಂಟ್ರಿನಲ್ಲಿ ಹೆಂಗಪ್ಪ ಅಂತಂದರೆ ಮೆಜಾರಿಟಿ ಜನಕ್ಕೆ ಈಗ ಸೇವಿಂಗ್ ಅಂತ ಅಂದರೆ ಒಂದು ಚಿನ್ನ ಮಾಡಿಸ್ಕೊ, ಹೌದು, ಅಥವಾ ಬ್ಯಾಂಕಲ್ಲಿ FD ಇಡು, ಅಥವಾ ಮನೆ ತಗೋ, ಇದಿಷ್ಟೇ ಬಿಟ್ಟರೆ ಬೇರೆ ಆಪ್ಷನ್ಗಳೇ ಮೆಜಾರಿಟಿ ಜನಕ್ಕೆ ಈಗ ಪರವಾಗಿಲ್ಲ ಒಂದು ಲೆವೆಲ್ಲಿಗೆ ನಾಲೆಡ್ಜ್ ಬರ್ತಾ ಇದೆ ಜನಗಳಿಗೆ. ಬಟ್ ಮೆಜಾರಿಟಿ ಜನಕ್ಕೆ ಈವನ್ ನಮ್ಮ ಅಪ್ಪ ಅಮ್ಮಂಗೆ ಕೇಳಿದ್ರು ಅದಷ್ಟೇ ಬಿಟ್ಟರೆ ಅವ್ರ ಮೈಂಡ್ ಅದ್ಬಿಟ್ಟು ಬೇರೆ ಇಲ್ಲ. ಡೆಫಿನೆಟ್ಲಿ ವಿ ನೀಡ್ ಟು ಅಪ್ಗ್ರೇಡ್. ಇಲ್ಲ ನೋಕಿಯಾ ಫೋನ್ ಥರ ಆಗ್ಬಿಡ್ತೀವಿ. ಸೊ ಅಪ್ಗ್ರೇಡ್ ಆಗಲೇಬೇಕು. ಕಾಲಕ್ಕೆ ತಕ್ಕಂತೆ ನಾವು ಸಹ ಇನ್ವೆಸ್ಟ್ಮೆಂಟ್, ಹೊಸ ಇನ್ವೆಸ್ಟ್ಮೆಂಟ್ ಐಡಿಯಾಸ್ನ ನಾವು ಸಹ ತಿಳ್ಕೊಬೇಕು. ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಏನು ಹೊಸದಲ್ಲ, ಇದು ತುಂಬ ಹಳೇದೆ, ಬಟ್ ನಮ್ಗೆ ಗೊತ್ತಿರಲಿಲ್ಲ. ಸೊ ಅಟ್ಲೀಸ್ಟ್ ಇವಾಗಾದರೂ ಕರ್ನಾಟಕ ಜನತೆ ಸೊ ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪನೇ ಹಾಕಿ, 1,000 2,000 ಎಷ್ಟಾಗುತ್ತೋ ಅಷ್ಟು ಹಾಕಿ ಮಾರ್ಕೆಟನ್ನು ತಿಳ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಪವರ್ ಆಫ್ ಕಾಂಪೌಂಡಿಂಗ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಪ್ರಕಾರ ಸರ್ ನಾನು ಆವ್ರೇಜ್ ವರ್ಷಕ್ಕೆ ಎಷ್ಟು % ಆದಾಯ ಗಳಿಸ್ಬೋದು? ಅಂದರೆ ನೀವು ನೋಡಿರೋಂಥ ಮಾರ್ಕೆಟ್ ನಾನು ಕೇಳಿದ್ರೆ ನಿಮಗೆಲ್ಲ ಶಾಕ್ ಇಷ್ಟನಾ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ನನಗದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಷ್ಟು. ನಾನು ಇದುವರೆಗೂ ಮ್ಯೂಚುವಲ್ ಫಂಡಲ್ಲಿ ಏನು ಇನ್ವೆಸ್ಟ್ ಮಾಡಿದ್ದೀನಿ, ನನಗೆ XIRR ಅಂದರೆ ಅದು ಆ್ಯಕ್ಚುಯಲ್ ಕ್ಯಾಲ್ಕುಲೇಟೆಡ್ ರಿಟರ್ನ್, ವರ್ಷಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟಿಗೆ ಆ್ಯಕ್ಚುಲಿ ಎಷ್ಟು ರಿಟರ್ನ್ ಸಿಕ್ಕಿದೆ ಅಂತ. ನಂದು XIRR ಅದು ಮ್ಯೂಚುವಲ್ ಫಂಡಿಗೆ 15% ಇದೆ. 16%, 15ರಿಂದ 16% ವೇರಿ ಆಗ್ತಿರುತ್ತೆ ಫ್ರಮ್ ಪಾಸ್ಟ್ 4 years, 4-5 ವರ್ಷ. ಇದರಲ್ಲಿ 15% ಆವ್ರೇಜ್ ಸಿಕ್ಕಿದೆ ನನಗೆ 100%. ಸ್ಟಾಕಲ್ಲಿ ನಾನು 3-4 ವರ್ಷದಿಂದ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಲಾಕ್ಡೌನ್ ಆದಮೇಲಿಂದ. ಅದ್ರದ್ದು XIRR ನಂದು ಕ್ಲೋಸ್ ಟು 30%. ನಿಮ್ದು ಟೀಮ್ಮೇಟ್ಸಿಗೆ ತೋರಿಸಿದ್ದೀನಿ ಆ್ಯಕ್ಚುಲಿ 30. ಅಂದರೆ ಕೆಲವೊಂದು ಮ್ಯೂಚುವಲ್ ಫಂಡ್ ಅಂದರೆ ಏನೋ ಸ್ಮಾಲ್ ಕೇಸ್ ಜಾಸ್ತಿ ಇದೆ, ಕೆಲವೊಂದು ಕಡಿಮೆ ಇದೆ. ಸೊ ಆ್ಯಾವ್ರೇಜ್ ಒಂದು 30% ನನಗೆ ಸಿಕ್ಕಿದೆ. ನನಗೆ 12% ಸಿಕ್ಬಿಟ್ರೆ ನನಗೆ ಅದಕ್ಕಿಂತ ಜಾಸ್ತಿ ಬೇಡ. ನನ್ನ ಎಕ್ಸ್ಪೆಕ್ಟೇಷನ್ 100% ಸಾಕಪ್ಪ. ಆ್ಯಾವ್ರೇಜು ನನಗೆ ಲೈಫಲ್ಲಿ ಕೊನೆ ತನಕ 100% ಕೊಟ್ಬಿಡಿ ಸಾಕು. ನಾನು ಈ ಇನ್ಫ್ಲೇಷನ್ನ ಬೀಟ್ ಮಾಡಿಬಿಟ್ರೆ ಸಾಕು ನನಗೆ. ಸೊ ಇನ್ಫ್ಲೇಷನ್ನ ಬೀಟ್ ಮಾಡಿದ್ರೆ ಶ್ರೀಮಂತ. ನೀವು ವಿಡಿಯೋದಲ್ಲಿ ಕೆಲವೊಂದು ಸಲ ನೋಡಿದ್ರೆ ನನಗೆ ಶಾಕ್ ಆಗುತ್ತೆ. ನೀವು
ವಾರಕ್ಕೆ 1%, ಅರ್ಧ %, ಅಂತ ಏನೋ ಅಂತಿದ್ರಿ. Yes, yes, ಅಷ್ಟೊಂದು ರಿಟರ್ನ್ ತೊಗೊಳಕ್ಕಾಗ ನನಗೆ ಅನ್ಸುತ್ತೆ. ಬಟ್ ನನಗೆ ಅಷ್ಟು ಬೇಡ. ನನಗೆ 15% ಸಿಕ್ಬಿಟ್ರು ಸಾಕು. 12% ಮೇಲೆ 12ರಿಂದ 15% ಸಿಕ್ಬಿಟ್ರೆ ಬೇಜಾನ್ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಡೆಫಿನೆಟ್ಲಿ ಈಸಿಲಿ ಪಾಸಿಬಲ್ ಸರ್. ನೀವೇನು ಜರ್ನಿ ನೋಡಿದ್ರೆ 12% ಯು ಆರ್ ಏಬಲ್ ಟು ಅಚೀವ್, ಆ್ಯಂಡ್ ಬೈ ಸ್ಟಾಕ್ಸಲ್ಲಿ 30% ಯು ಆರ್ ಏಬಲ್ ಟು ಅಚೀವ್. ಬಟ್ ಇನ್ನು ಸ್ವಲ್ಪ ಡೀಪಾಗಿ ಹೋದರೆ 40%, 50%ವರೆಗೂ ಮಾಡ್ಬೋದು. ಬಟ್ ಅದಕ್ಕೆ ಅದರದೇ ಆದ ರಿಸ್ಕ್ ತಗೋಬೇಕು. ನನಗೆ ಹೆಂಗೆ ಅಂತ ಅಂದರೆ, ನಾನು ದಿನ ಅಂದರೆ ನನ್ನಿದು ಅಂದರೆ ಕೆಲವು ಜನಕ್ಕೆ ಅದು ಮ್ಯಾಟ್ರ್ ಆಗಲ್ಲ. ಬಟ್ ನನಗೆ ನಾನು ಸ್ಟಾರ್ಟಿಂಗ್ ಈವನ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದಾಗಲೇ ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ನೋಡ್ತಾ ಇದ್ದೆ ನಾನು. ರಿಫ್ರೆಶ್ ಮಾಡ್ಕೊಂಬಿಟ್ಟು ಅದ್ರಲ್ಲಿ ನೋಡೋದು ಮ್ಯೂಚುವಲ್ ಫಂಡ್ ಬೆಳಗ್ಗೆ ಅಪ್ಡೇಟ್ ಆಗಿದೆಯಲ್ವ ಅಂತ. ಈವನ್ ಸ್ಟಾಕ್ ಮಾರ್ಕೆಟ್ ದಿನ ನೋಡೋದು, ದಿನ ಬೆಳಗ್ಗೆ ಸಂದಂಗೆ ನನಗೆ ಈ ಒಂದು ಇದಿತ್ತು. ಬಟ್ ನನಗೆ ಎಲ್ರಿಗೂ ಅಲ್ಲ, ಬಟ್ ನನಗೆ ಆ ಒಂದು ರಿಸ್ಕ್ ತೊಗೊಳಕ್ಕಾಗಲ್ಲ. ಸೊ ಕಾಂಪ್ಲೆಕ್ಸ್ ಥಿಂಗ್ಸ್ ಬೇಡ. ಸೊ ಮೇಕ್ ಇಟ್ ಸಿಂಪಲ್. ಸೊ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಸಂದೀಪ್ ಅವ್ರು ಹೇಳ್ತಿರೋದು ಒಂದೇ, ಇನ್ವೆಸ್ಟ್ ಮಾಡಿ, ಪೇಷನ್ಸಿಂದ ಕಾಯಿರಿ. ಒಂದು ಶ್ರೀಗಂಧದ ಮರ ಹಾಕ್ತಾರೆ, 20 ವರ್ಷ ಕಾಯ್ತಾರೆ. ಅದೆಲ್ಲ ಫೆನ್ಸಿಂಗ್ ಹಾಕ್ಕೊಂಡು ನಾಯಿಗಳನ್ನೆಲ್ಲ ಬಿಟ್ಕೊಂಡು ಎಲ್ಲನೂ ಕಾಯ್ತಾರೆ. ಬಟ್ ಸ್ಟಾಕ್ ಮಾರ್ಕೆಟ್ ಅಂದರೆ ಯಾಕೆ ಇವತ್ತೇ ಹಾಕಿ ನಾಳೆನೇ ತಗೊಳ್ಳೋಣ ಅಂತ ಬರ್ತಾರೆ. ಸೊ ಅದೇ ಏನಾದ್ರು ಒಂದು ಬೆಳೆ ಹಾಕ್ತಾರೆ. ಬೆಳೆ ಹಾಕೋದು ರೈತರು ಎಷ್ಟು ಕಷ್ಟಪಟ್ಟು ಬೆಳೆ ಹಾಕಿರ್ತಾರೆ. ಈ ವರ್ಷ ಬೇರೆ ಬರಗಾಲ ಇದೆ ನಮ್ಮ ರಾಜ್ಯದಲ್ಲಿ, ನೀರಿಲ್ಲ, ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ಬೆಳೆ ಹಾಕ್ದವಾಗೂ ಸಹ ನಮಗೆ ಫಲಿತಾಂಶ ಬರುತ್ತಾ ಇಲ್ಲ ಗೊತ್ತಿಲ್ಲ. ಸೊ ಅದು ರಿಸ್ಕ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಎಷ್ಟೋ ಬೆಟ್ರಾಗಿದೆ. ಆ್ಯಂಡ್ ಸೊ ನೆಕ್ಸ್ಟ್ 15 ಇಯರ್ಸಲ್ಲಿ ಇಂಡಿಯಾ ವಾಟ್ ಭಾರತ ಕಾಣುವಂಥ ಗ್ರೋತ್ ಬೇರೆ ಯಾವ ದೇಶದಲ್ಲೂ ಬರೋಲ್ಲ. ಅಷ್ಟು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇಂಡಿಯಾ, ಆ್ಯಂಡ್ ಒನ್ ಆಫ್ ದ ಹೈಯೆಸ್ಟ್ GDP ಇರೋದು ನಮ್ಮ ಭಾರತ ದೇಶ. ನೆಕ್ಸ್ಟ್ 15 ವರ್ಷಗಳಲ್ಲಿ ನೀವು ಭಾರತ ಕಾಣುವಂಥ ಗ್ರೋತು ಬೇರೆ ಯಾವ ದೇಶನೂ ಕಾಣಲ್ಲ ಅಂತ ಅಮೇರಿಕಾದ ತಜ್ಞರೇ ಹೇಳಿದ್ದಾರೆ. ಪ್ರಪಂಚದ ದೊಡ್ಡಣ್ಣ ಜೆಫ್ ಬಿಜೋಸೇ ಹೇಳಿದ್ದಾನೆ, ಇಂಡಿಯಾ ನೆಕ್ಸ್ಟ್ ಸೆಂಚುರಿ ಬಿಲಾಂಗ್ಸ್ ಟು ಇಂಡಿಯಾ ಅಂತ. ಸೊ ನೆಕ್ಸ್ಟ್ 15-20 ಇಯರ್ಸಲ್ಲಿ ನೀವು ಏನು ದುಡ್ಡು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಸಾಧ್ಯ ಇದೆ. ಮಿಸ್ ಮಾಡ್ಕೋಬೇಡಿ ಆಪರ್ಚುನಿಟಿನ. ನೆಕ್ಸ್ಟ್ 15-20 ಇಯರ್ಸ್ ನೀವು ಮಾಡೋಷ್ಟು ದುಡ್ಡು ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಮಾಡೋಕ್ಕೂ ಆಗುತ್ತಾ ಇಲ್ಲ ಡೌಟೇ. ನೆಕ್ಸ್ಟ್ 15-20 ಇಯರ್ಸ್ ಗೋಲ್ಡನ್ ಎರಾ ಇದೆ ಭಾರತಕ್ಕೆ. ಸೊ ಯಾರ್ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ ಇನ್ವೆಸ್ಟ್ ಮಾಡಲಿಲ್ಲ, ಮಾಡಬೇಕು, ಕಲಿಬೇಕು ಅಂತಿದ್ದೀರೋ ಡೆಫಿನೆಟ್ಲಿ ಕಲ್ತ್ಕೊಳ್ಳಿ. ಅಟ್ಲೀಸ್ಟ್ ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಿ, SIP ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ನಿಮಗೆ ನಾಲೆಜ್ ಇಂಪ್ರೂವ್ ಆಗುತ್ತೆ. ಲೇಟರ್ ಯು ಕ್ಯಾನ್ ಸ್ಟಾರ್ಟ್ ಇನ್ವೆಸ್ಟಿಂಗ್. ಸೊ ಸರ್, ಈ ಒಂದು ಜರ್ನಿ ನೀವು ಡಿಮ್ಯಾಟ್ ಅಕೌಂಟ್ ಇದೆ ಅಂದಮೇಲೆ ನಿಮ್ಗೊಂದು 4 ಜನ ಫೋನ್ ಮಾಡ್ತಾರೆ. ಆ 4 ಜನ ಯಾರು? ಡೆಫಿನೆಟ್ಲಿ ಟಿಪ್ಸ್ ಕೊಡೋರು, ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡೋರು. ಆ ಥರ ಕಾಲ್ಸ್ ಬಂದಾಗ ನೀವು ಹೆಂಗೆ ಅದನ್ನು ಹ್ಯಾಂಡಲ್ ಮಾಡಿದ್ರಿ? ನನಗೆ ಆ್ಯಕ್ಚುಲಿ ಅಂದರೆ ನನಗೆ ಕಾಲ್ಸ್ ನನಗೆ ಬರೋಲ್ಲ ನಂಗೆ ಯೂಶಲಿ. ಅಂದರೆ ಡಿಮ್ಯಾಟ್ ಅಕೌಂಟ್ ಟಿಪ್ಸ್ ಕೊಡ್ತೀನಿ ಅಂತ ಕಾಲ್ ಮಾಡಿ ಆ ಥರ ಯಾವ್ದು ನಂಗೆ ಹಾನೆಸ್ಟ್ಲಿ ಬಂದಿಲ್ಲ ನನಗೆ. ಯಾವುದೂ ಮೋಸ್ಟ್ಲಿ ನಾನು ಇಗ್ನೋರ್ ಮಾಡಿದ್ದೀನಿ ಅಥವಾ ಬ್ಲಾಕ್ ಲಿಸ್ಟಿಗೆ ಹಾಕಿದ್ರೆ ಗೊತ್ತಿಲ್ಲ. ಬಟ್ ನನಗೆ ಆ ರೀತಿ ಯಾವುದೂ ಕಾಲ್ ಬಂದಿಲ್ಲ. ನಾನು ಯೂಶಲಿ ಜನಗಳಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಅಂದರೆ ಈಗ ನೋಡಿ ಎಲ್ರಿಗೂ ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಈಗ ಅವ್ರ ಇನ್ಕಮ್ ಎಷ್ಟಿರುತ್ತೆ ಅದ್ರ ಬೇಸ್ ಮೇಲೆ ಅವರು ಇನ್ವೆಸ್ಟ್ ಮಾಡ್ಬೋದು. ಸೊ ಸಣ್ಣ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡಿಕೊಂಡೇ ಅವ್ರು ಅಂದರೆ ಸ್ವಲ್ಪನೇ ಇಯರ್ಲಿ ಇನ್ಕ್ರಿಮೆಂಟ್ ಮಾಡ್ತಾ ಸ್ಟೆಪ್ ಅಪ್ SIP ಮಾಡ್ಕೊಂಡು ಹೋಗ್ಬೋದು. ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ನೀವು ನಂಬಲ್ಲ, ನನಗೆ 10 ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ರೆ ಸಾಕಪ್ಪ, ಲೈಫ್ ಸೆಟ್ಟು, ಆರಾಮ್ ಇರ್ಬೋದು ಅಂತ ಸ್ಟಾರ್ಟಿಂಗ್ ಇದ್ದಿದ್ದು. 10 ಲಕ್ಷ ಆದಾಗ ಬರೀ 10 ಲಕ್ಷನಾ ಅನ್ಸಕ್ಕೆ ಶುರುವಾಗುತ್ತೆ. 20 ಲಕ್ಷ ಆದರೆ ಇನ್ನೂ ಚೆನ್ನಾಗಿರುತ್ತೆ. 20 ಲಕ್ಷ ಆದಾಗ ನಿಮ್ಗೆ ಏನೂ ಅಲ್ಲ, 20 ಲಕ್ಷ ಏನು ಬರುತ್ತೆ, ಈಗ ಏನೂ ಬರಲ್ಲ. ಆಮೇಲೆ 50 ಲಕ್ಷ, ಈವನ್ 1 ಕೋಟಿಗೆ ಹೋದಾಗಲೂ ನಿಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ದೇವರೇ ಸಿಗಲ್ಲ. 1 ಕೋಟಿ ಬೆಂಗಳೂರು ಸೈಡ್ ಬರಲ್ಲ ಈಗ. ಬಟ್ ಕೆಲವು ಜನಕ್ಕೆ ಆ 1 ಕೋಟಿ ತುಂಬ ದೊಡ್ಡ ವಿಷಯ. ಈಗ 15-20 ಸಾವಿರ ಸಂಬಳ ತೊಗೊಳ್ಳೋರಿಗೆ 1 ಕೋಟಿ ಅಲ್ಲ, 25 ಲಕ್ಷ 30 ಲಕ್ಷ ಇದ್ರೆ ನಾನು ಕೊಟ್ಬಿಡು, ನನಗೆ ನಾನು ಹಳ್ಳಿಲಿ ಆರಾಮಾಗಿ ಇದ್ಬಿಡ್ತೀನಿ ನಾನು ಅಂತ ಅಂದ್ಬಿಡ್ತಾನೆ, ಹೋಗ್ಬಿಟ್ಟು ನಾನು ಸೆಟ್ಲ್ ಆಗಿಬಿಟ್ಟು. ಸರ್, ಅವ್ರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವಾಗ 1 ಕೋಟಿ ಮಾಡ್ತೀರ ಆಗ ನಿಜ 1 ಕೋಟಿ ಏನೂ ಅಲ್ಲ ಅನ್ಸಕ್ಕೆ ಶುರು ಆಗುತ್ತೆ. 1 ಕೋಟಿಗೆ ಹೇಳ್ತೀನಲ್ಲ, ಏನೂ ಅಲ್ಲ 1 ಕೋಟಿ ಆ್ಯಕ್ಚುಲಿ. ಸರ್, ಏನೋ ಬರಲ್ಲ 1 ಕೋಟಿಲಿ ಈಗ ಈಗಿನ ಕಾಲದಲ್ಲಿ. ಬಟ್ ಕೆಲವು ಜನಕ್ಕೆ 1 ಕೋಟಿ ತುಂಬ ದೊಡ್ಡ ಅಮೌಂಟು. ತುಂಬ ಜನ ಮಾಡೋ ಮಿಸ್ಟೇಕ್ ಹೆಂಗೆ ಗೊತ್ತಾ, ದುಡ್ಡನ್ನು 1 ರೂಪಾಯಿನೇ ಕಲೆಕ್ಟ್ ಮಾಡ್ತಾ 50 ಲಕ್ಷನ 1 ಕೋಟಿ ರೀಚ್ ಆಗ್ತೀರ. ಬಟ್ ಮೆಜಾರಿಟಿ ಜನ ಏನು ಮಾಡ್ತಾರೆ ಗೊತ್ತಾ, ಆ ದುಡ್ಡನ್ನೆಲ್ಲ ತೊಗೊಂಬಿಟ್ಟು ಈ ಮನೆನೋ ಸೈಟೋ ತೊಗೊಂಡ್ಬಿಡ್ತಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಜನ ಮಾಡೋದು. ಹೌದು, ಸೈಟ್ ತೊಗೊಳ್ಳೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ. ಅದರಿಂದ ನಮಗೆ ದುಡ್ಡು ದೇವರೇ ಬರಲ್ಲ. ಈಗ ಮತ್ತೆ ನೀವು ಅದನ್ನು ಸ್ಕ್ರ್ಯಾಚಿಂದ ಅದು 1 ಕೋಟಿ ಬೆಳೆಸಬೇಕು, 50 ಲಕ್ಷ ಬೆಳೆಸಬೇಕು ಅಂದರೆ
ಎಷ್ಟು ಕಷ್ಟಪಡಬೇಕು, ಎಷ್ಟು ವರ್ಷ ಮತ್ತೆ ನೀವು ವೇಸ್ಟ್ ಮಾಡಬೇಕು ಅಂತ ಅಂದರೆ, ಅದೇ 1 ಕೋಟಿ ನೀವು ಪ್ರಾಪರಾಗಿ ಇನ್ವೆಸ್ಟ್ ಮಾಡಿದರೆ ಮುಂದೊಂದು ದಿನ ನಿಮಗೆ ಅದರಲ್ಲಿ ಬರುವಂಥ 1 ವರ್ಷದ ರಿಟರ್ನಲ್ಲೇ ಆ ಒಂದು ಸೈಟ್ನ ತೊಗೋಬೋದು ನೀವು. ಅಷ್ಟು ಕಾಂಪೌಂಡಿಂಗ್ ವರ್ಕ್ ಆಗುತ್ತೆ. ಯಾರೋ ಒಂದು ಡೈಲಾಗ್ ತುಂಬ ಫೇಮಸ್ ಆಗಿತ್ತು, 1 ಕೋಟಿ ಮಾಡೋ ತನಕ ಮಾತ್ರ ಕಷ್ಟ, ಆಮೇಲೆ 100 ಕೋಟಿ ಆಗೋದು. ಅದು 100% ನಿಜ. ಅದು ಸುಳ್ಳಲ್ಲ, ಅದು ಸುಳ್ಳಲ್ಲ, 100% ನಿಜ. ಅದು 1 ಕೋಟಿ ಮಾಡೋದು ಮಾತ್ರ ಕಷ್ಟ. 1 ಕೋಟಿ ಇದೆ ಅಂತ ಅಂದರೆ ನಿಮ್ಮ ಹತ್ರ ನೀವು ಬರೀ ನಾನು ಹೇಳಿದ್ನಲ್ಲ 15% ವರ್ಷಕ್ಕೆ 15 ಲಕ್ಷ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಮಾಡೋ ತಪ್ಪೇ ಅದು. ಮೆಜಾರಿಟಿ ಜನ ಬೆಳೆಸ್ತಾರೆ, ದುಡ್ಡನ್ನ ಸೇವ್ ಮಾಡ್ತಾರೆ, ಎಲ್ಲ ತೊಗೊಂಡೋಗ್ಬಿಟ್ಟು ಒನ್ ಶಾರ್ಟಲ್ಲಿ ಏನೋ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ ಅದು, ಆ ಜಾಗಕ್ಕೆ ಮಾಡ್ತಾರೆ. ಮನೆ ಕಟ್ಕೋ ಬಾಡಿಗೆ ಬಂದ್ಬಿಡುತ್ತೆ ಅಂತಾನೆ. ಬಾಡಿಗೆ ಗೊತ್ತು ನಿಮ್ಗೆ ಎಷ್ಟು ಇದೆ, ರೆಂಟಲ್ ಇನ್ಕಮ್ ಅಂತೂ ಏನೂ ಇಲ್ಲ. ರೆಂಟಲ್ ಇನ್ಕಮ್ ಅದರಿಂದ ನೀವೇನಾದ್ರು 2 CR ಕೊಟ್ಟು ಒಂದು ಬಿಲ್ಡಿಂಗ್ ಸೈಟ್ ತೊಗೊಂಡು ಮನೆ ಕಟ್ಸಿದ್ರು 2 CR ನೀವು ಇನ್ವೆಸ್ಟ್ ಮಾಡ್ತೀರಾ, ನಿಮ್ಗೆ ತಿಂಗಳು ಒಂದು 50,000 ಬರ್ಬೋದಾ ಸರ್? 2ರಿಂದ 3%, 3% 4% ಮ್ಯಾಕ್ಸಿಮಮ್. ನೀವು ಅದೇ ದುಡ್ಡನ್ನು ತೊಗೊಂಡೋಗ್ಬಿಟ್ಟು ನೀವು ಮಾಮೂಲಿ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ ಅದಕ್ಕಿಂತ ಬಾಡಿಗೆ ಏನು ಬರುತ್ತೆ ಅದಕ್ಕಿಂತ ಒಳ್ಳೆ ರಿಟರ್ನ್ ಬರೀ ಸೇವಿಂಗ್ಸ್ ಅಕೌಂಟಲ್ಲಿ ಬರುತ್ತೆ. ಅದ್ರ ಬಂದು ತೊಗೊಂಡೋಗ್ಬಿಟ್ಟು ಅಟ್ಲೀಸ್ಟ್ ಏನು ಬೇಡ FD ಇಟ್ಬಿಟ್ರೆ ಒಳ್ಳೇದು. FD ಅಲ್ಲಿ 6%, 6.5% ಸಿಗುತ್ತೆ. ಸೊ ಮೋಸ್ಟ್ ಆಫ್ ಅಸ್ ಮಾಡೋ ತಪ್ಪುಗಳು ಅಂದರೆ ಕಷ್ಟಪಟ್ಟು ಒಂದು ಲೆವೆಲ್ಗೆ ಹೋಗ್ತೀವಿ, ಆ ಲೆವೆಲ್ಗೆ ಹೋದ್ಮೇಲೆ ಆ ದುಡ್ಡನ್ನೇ ಏನು ಮಾಡೋದು ಮನಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ಸೊ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದಿರೋರು ಏನು ಮಾಡ್ತಾರೆ, ಅಷ್ಟು ಕಷ್ಟಪಟ್ಟಿರೋ ದುಡ್ಡನ್ನ ಇನ್ನೆಲ್ಲೋ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದು ಗೊತ್ತಿಲ್ಲ, ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಗೊತ್ತಿಲ್ಲ. ಮೋಸ್ಟ್ ಆಫ್ ಅವರ್ ಇನ್ವೆಸ್ಟ್ಮೆಂಟ್ಸ್ ಇಸ್ ಡ್ರಿವನ್ ಬೈ ಸೆಂಟಿಮೆಂಟ್. ನಮ್ಮ ಇಂಡಿಯಾದಲ್ಲಿ ಸೆಂಟಿಮೆಂಟ್ ಮೇಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಫಸ್ಟು ಡಿಗ್ರಿ ಮುಗಿಸು, ಸುಮಾರಾಗಿ ನಿನ್ನ ಫ್ರೆಂಡ್ ರಾಯಲ್ ಎನ್ಫೀಲ್ಡ್ ತೊಗೊಂಡ, ನೀನು ರಾಯಲ್ ಎನ್ಫೀಲ್ಡ್ ತಗೋ ಲೋನಲ್ಲಿ. ಆ ರಾಯಲ್ ಎನ್ಫೀಲ್ಡ್ ಲೋನ್ ತೀರ್ಸೋಷ್ಟರಲ್ಲಿ ನಿಮ್ಮ ಫ್ರೆಂಡ್ ಐಫೋನ್ ತಗೋ, ಅದೇ ನಿನ್ನ ಲೈಫ್ನ ಲಾಸ್ಟ್ ಐಫೋನ್, ಲಾಸ್ಟ್ ರಾಯಲ್ ಎನ್ಫೀಲ್ಡ್ ಅದೇ. ಕಾರ್ ತಗೋ, ಲಾಸ್ಟ್ ಕಾರ್ ಅದೇ ನಿನ್ನ ಲೈಫಲ್ಲಿ. ಲಾಕ್ ಆಗಿಬಿಡ್ತಾರೆ. ಈಗ ಒಂದ್ಸಲ ಈಗ ಮನೆ ಕಟ್ಟಕ್ಕೆ ಹೋಗಿ ಇನ್ನೊಂಚೂರು ಸಾಲ ತೊಗೊಂಡ್ಬಿಡೋದು, ಅದನ್ನೊಂದು 20 ವರ್ಷಕ್ಕೆ ಲೋನ್ ಹಾಕ್ಸ್ಕೊಂಡ್ಬಿಡೋದು. ಅವ್ನ ಜೀವನ ಪೂರ್ತಿ ನೆಕ್ಸ್ಟ್ ಲೋನ್ ಕಟ್ಟೋದೇ ಆಗುತ್ತೆ ಹೊರತು ಸೇವಿಂಗ್ ಅಂತೂ ಮಾಡೋಕ್ಕಾಗಲ್ಲ. ಹೌದು. ಸ್ವಲ್ಪ ಅಂದರೆ ಮನೆ ಕಟ್ಟೋ ಸೈಟ್ ತೊಗೊಳೋದು ತಪ್ಪು ಅಂತ ಅಲ್ಲ, ಸ್ವಲ್ಪ ಅದನ್ನು ಡಿಲೇ ಮಾಡಿದ್ರೆ. ಹೌದು. ಈಗ 35 ವರ್ಷಕ್ಕೆ ಮಾಡೋದು ನೀನು 40 ವರ್ಷಕ್ಕೆ ಮಾಡ್ಕೊ, ಅಥವಾ 45 ವರ್ಷಕ್ಕೆ ಮಾಡ್ಕೊ. ಬಟ್ ಅದೇ ಹೇಳೋದು, ನೀವು ಹೇಳ್ದಂಗೆ ಎಮೋಷನ್ ಅಷ್ಟೇ. ಬಟ್ ಅವ್ರಿಗಿದ್ರು ಆ ಕಡೆಯಿಂದ ಪ್ರೆಷರ್ ಬರ್ತಾ ಇರುತ್ತೆ ಅವರಿಗೆ. ಪಾಪ ಅಪ್ಪ ಅಮ್ಮನ ಕಡೆಯಿಂದನೂ ಬರ್ತಾ ಇರುತ್ತೆ, ಮನೆ ಮಾಡ್ಕೋ, ಒಂದು ನಿಂದು ಅಂತೂ ಅವ್ರದ್ದು ಮನೆ ಇರುತ್ತೆ ಸ್ವಂತ. ನಮ್ಮ ಅಪ್ಪ ಅಮ್ಮನೂ ಹಂಗೇನೆ. ನಮ್ಮ ಅಪ್ಪ ಅಮ್ಮಂದು ಹಾಸನಲ್ಲಿ ಮನೆ ಇದೆ. ಅವ್ರು ಹೆಂಗೆ ಅಂದರೆ ನಿಂದು ಅಂತ ಮನೆ ಮಾಡ್ಕೋ. ನನಗೆ ಹೇಳಿ ನಿಮ್ಮ ಮನೆನೂ ಬೇಡ, ನಿಮ್ದು ನೀವು ಆರಾಮಾಗಿ ಇದ್ಬಿಡಿ. ಹೇಳ್ತಾ ಇದೀನಿ ಅವ್ರಿಗೆ, ನಿಮ್ಮ ಮನೆದು ನೀವು ಕಟ್ಸಿರೋ ಮನೆ ನಂದಲ್ಲ, ಅದು ನೀವು ಆರಾಮಾಗಿ ಇದ್ಬಿಡಿ, ಅದನ್ನ ಯಾರು ಇದು ಮಾಡ್ಕೊಂಡ್ಬಿಟ್ಟು ಅಂತೀನಿ. ಇಲ್ಲ, ಅವ್ರಿಗೆ ನಂದು ಅಂತ ಮನೆ ಬೇಕು ಅವ್ರಿಗೆ. ಚೆನ್ನಾಗಿರೋ ತನಕ ಅಷ್ಟರಲ್ಲಿ ಒಂದು ಮನೆ ಕಟ್ಬಿಡು ನಿಂದು. ಅದೊಂದು ಡೆಫಿನೆಟ್ಲಿ ಸೆಂಟಿಮೆಂಟ್ ಇದ್ದೇ ಇರುತ್ತೆ. ಒಂದು ಟರ್ಮ್ ಇನ್ಶೂರೆನ್ಸು, ಉಳಿದ ದುಡ್ಡನ್ನ ಮ್ಯೂಚುವಲ್ ಫಂಡಿಗೆ ಹಾಕ್ರಪ್ಪ. ವಿಲ್ ಗೆಟ್ 10 times more ರಿಟರ್ನ್ಸ್ ಅಲ್ವಾ? ಗೋಲ್ಡ್ ಬಗ್ಗೆ ಮಾತಾಡೋಕ್ಕಾದ್ರೆ, ಲೆಟ್ಸೇ ಒಬ್ಬ ವ್ಯಕ್ತಿ ಗೋಲ್ಡ್ ಬೀಸಲ್ಲಿ ಹಾಕಿದ್ರೆ ನಿಮಗೆ ವೇಸ್ಟೇಜು ಮೇಕಿಂಗು ಅಂತ ಏನೂ ಬರಲ್ಲ. ಡಿಜಿಟಲ್ ಗೋಲ್ಡ್ ತೊಗೊಂಡು ಮಾರ್ಬೋದು, ನಿಮಗೆ ಗೋಲ್ಡ್ ರೇಟ್ ಮೇಲೆ ಹೋದ್ರೆ ದುಡ್ಡು ಬರುತ್ತೆ. ಅದೇ ಗೋಲ್ಡ್ ಆರ್ನಮೆಂಟ್ಸಲ್ಲಿ ನೀವು ಏನಾದ್ರು ದುಡ್ಡು ಹಾಕಿದ್ರೆ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜ್ ಅಂತ 20% ಹಾಕ್ತಾರೆ. ನೀವು 1 ಲಕ್ಷ ರೂಪಾಯಿ ಗೋಲ್ಡ್ ತೊಗೊಂಡ್ರೆ 20,000 ಮೇಕಿಂಗು ವೇಸ್ಟೇಜಲ್ಲೇ ಹೋಗಿರುತ್ತೆ. 80,000 ರೂಪಾಯಿ ಗೋಲ್ಡ್ ಕೊಡ್ತಾರೆ. 20% ಹೋಯ್ತಾ? 2 ವರ್ಷದ ರಿಟರ್ನ್ ಹೋಯ್ತು, ಆಲ್ಮೋಸ್ಟ್ 3 years ರಿಟರ್ನ್ಸ್. ಸೊ ನೀವೇನಾದ್ರು ಗೋಲ್ಡ್ ಆರ್ನಮೆಂಟ್ಸ್ ತೊಗೊಂಡ್ರೆ ಲೈಫಲ್ಲಿ 3 ವರ್ಷ ಕತ್ಲಿಗೆ ಹೋಗ್ಬಿಡುತ್ತೆ. ಸೊ ಇದೆಲ್ಲ ಒಂದು ಸಿಂಪಲ್ ಎಕನಾಮಿಕ್ ಟರ್ಮ್ಸ್, ಒಂದು ಫಿನಾನ್ಷಿಯಲ್ ನಾಲೆಜು. ಸೊ ತುಂಬ ಜನಕ್ಕೆ ಫಿನಾನ್ಷಿಯಲ್ ನಾಲೆಜ್ ಇಲ್ದಿರೇ ಅವರು ಲೈಫನ್ನ ಕತ್ಲು ಮಾಡ್ಕೋತಾರೆ. ಸೊ ನೀವು ದುಡ್ಡನ್ನು ನನ್ನ ಪ್ರಕಾರ ಇಫ್ ಯು ಜಸ್ಟ್ ಕಾಂಪೌಂಡ್ ಯುವರ್ ಕ್ಯಾಪಿಟಲ್, ಐ ಥಿಂಕ್ 3 to 4 years ನಿಮ್ಮ ಆಸ್ತಿಗಳನ್ನು ಡಬಲ್ ಮಾಡ್ಕೋಬೋದು. ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ನ 3 to 4 years ಡಬಲ್ ಮಾಡ್ಕೋಬೋದು ಇಫ್ ಯು ನೋ ದ ರೈಟ್ ಪಾತ್. ಇಲ್ಲ ನೀವು ಓಲ್ಡ್ ಟ್ರೆಡಿಷ್ನಲ್ ಮೆಥಡು, ಓಲ್ಡ್ ಹಳೇ ಕಾಲದ್ದು ಬಂಗಾರ, ಭೂಮಿ, ಒಡವೆಗಳಂತೆ, ವಜ್ರ ವೈಡೂರ್ಯ ಅಂತಲೇ ಹೋದರೆ ಡಬಲ್ ಮಾಡೋದಕ್ಕೆ ಎಷ್ಟೋ ವರ್ಷ ಬೇಕಾಗುತ್ತೆ. ಆ್ಯಂಡ್ ಏನಾದ್ರು ಕದ್ಕೊಂಡು ಹೋಗ್ಬಿಟ್ರೂ ಹೋಯ್ತಲ್ಲ. ಸೊ ಡಿಜಿಟಲ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದಾಗಿರುತ್ತೆ. ಆ್ಯಂಡ್ ಡಿಜಿಟಲ್ ಹೂಡಿಕೆ ಮಾಡೋದ್ರಿಂದ ನಮ್ಮ ದೇಶದ ಎಕಾನಮಿ ಸಹ ಇಂಪ್ರೂವ್ ಆಗುತ್ತೆ. ವೆರಿ ಸಿಂಪಲ್. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ಎಷ್ಟೋ ಜನಕ್ಕೆ ಏನಂದರೆ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಏನಂದರೆ ಅದೆಲ್ಲೋ ಹಾಕ್ತೀವಿ, ಏನೋ ಇರುತ್ತೆ, ಏನು ಗ್ಯಾರಂಟಿ ಇದೆ, ಇದೆಲ್ಲ ನಿಮಗೂ ಕೇಳಿರ್ತಾರೆ. ಸರ್ ಅವಾಗ ನೀವು ಏನು ಆನ್ಸರ್ ಮಾಡಿದ್ದೀರಾ ಸರ್? ಆ್ಯಕ್ಚುಲಿ ಅದು ಕಂಟ್ರೋಲ್ ಬೈ ಸೆಬಿ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ಆ ಥರ ಏನು ಇರಲ್ಲ. ಈವನ್ ನೀವು ಬ್ಯಾಂಕಿಗೆ ನಾವು ಸೇವಿಂಗ್ಸ್ ದುಡ್ಡು ಇರ್ತೀವಿ, ಬ್ಯಾಂಕಿಗೆ ಒಂದಿನ ದಿವಾಳಿ ಆದರೂ ಆಗ್ಬೋದು. ನಿಮ್ಮ ಬ್ಯಾಂಕವ್ರು ನೀವು FD ಇಟ್ಟಿದ್ರೆ ಬರೀ 5 ಲಕ್ಷಕ್ಕೆ ಮಾತ್ರ ಗ್ಯಾರಂಟಿ ಕೊಡೋದು. 10 ಲಕ್ಷ 5 ಲಕ್ಷಕ್ಕೆ ನೀವು ವಾಪಸ್ ಹೇಳೋಕ್ಕೆ ಆಗಲ್ಲ. ಹಂಗಂತ ನೀವು ಆ ಸಿಸ್ಟಮ್ನೇ ನಂಬೋಕ್ಕಾಗಿಲ್ಲ ಅಂದರೆ, ಈ ಬ್ಯಾಂಕ್ ನಂಬಿಲ್ಲ ಅಂತ ಅಂದರೆ ನೀವು ಏನೂ ನಂಬಂಗಿಲ್ಲ ನೀವು
ಅಲ್ವಾ? ಗೌರ್ಮೆಂಟ್ ಕಂಟ್ರೋಲ್ ಇರುತ್ತೆ SEBI, ಸೊ ಅದ್ರ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಈಸ್ ವೆರಿ ಸೇಫ್. ನನ್ನ ಪ್ರಕಾರ ವೆರಿ ಸೇಫ್. ಹೆಂಗಂದ್ರೆ ವೆರಿ ಸಿಂಪಲ್, ಬ್ಯಾಂಕಿಂಗ್ ಸೇಫ್ ನೋಡಕ್ ಹೋದ್ರೆ ಎಸ್ ವೆರಿ ಸೇಫ್. ನೀವು ಕೊಡೋ ದುಡ್ಡನ್ನು ನಾವು ಏನು ಆಗುತ್ತೆ ಸ್ಟಾಕ್ ಮಾರ್ಕೆಟ್ಗೆ ಹೋಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಕಂಪ್ನಿಗಳಿಗೆ ಹೋಗುತ್ತೆ. ಕಂಪನಿಗಳು ನಿಮ್ಮ ದುಡ್ಡನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಕಂಪನಿಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಕಂಪನಿಗಳು ಬೆಳೆದ್ರೆ ಕೆಲಸಗಳು ಸಿಗುತ್ತೆ. ಕೆಲಸಗಳು ಸಿಕ್ಕಿದ್ರೆ ನಮ್ಮ ಎಕಾನಮಿ ಬೆಳೆಯುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡಿದ್ರೆ ತಾನೇ ನಮ್ಮ ಸ್ಟಾಕ್ ಮಾರ್ಕೆಟ್ ಬೆಳೆಯೋದು. ಸ್ಟಾಕ್ ಮಾರ್ಕೆಟ್ ಬೆಳೆದ್ರೆ ನಮ್ಮ ದೇಶದ ಎಕಾನಮಿ ಬೆಳೆಯುತ್ತೆ. ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಲೈಫ್ ಲಾಂಗ್ ಭೂಮಿ ಇರೋರ್ಗೂ ಇದ್ದೇ ಇರುತ್ತೆ. ಅದೊಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಏನಾಗ್ಬಿಡುತ್ತೆ, ಭೂಮಿ ಇರೋರ್ಗೂ ಸ್ಟಾಕ್ ಮಾರ್ಕೆಟ್ ಇರುತ್ತೆ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಲಕ್ಸ್ ಸೋಪು, ಶಾಂಪು, ಟೂತ್ ಪೇಸ್ಟ್ ಆಗಲಿ, ಒಂದು ನೆಸ್ಲೆ ಮ್ಯಾಗಿ, ಮಗುಗೆ ಸೆರ್ಲಾಕ್ ತಿನ್ನಿಸ್ತೀರಾ, ಎಲ್ಲನೂ ಬೇಕೇ ಬೇಕು. ಟೈರ್ ಬೇಕು, ಕಾರ್ ಬೇಕು, ಎಲ್ಲನೂ ಬೇಕು. ಸೊ IT ಕಂಪ್ನಿ ಬೇಕು, ಇನ್ಫೋಸಿಸ್, TCS ಎಲ್ಲ ಇದ್ರೇ ನಮ್ಮ ಜೀವನ ಚೆನ್ನಾಗಿರೋದು. ಸೊ ಭೂಮಿ ಇರೋರ್ಗೂ ಈ ಕಂಪ್ನಿಗಳೆಲ್ಲ ಬದುಕಿರ್ತದೆ. ಸ್ಟಾಕ್ ಮಾರ್ಕೆಟು ಭೂಮಿ ಇರೋರ್ಗೂ ಬದುಕಿರುತ್ತೆ. ಸೊ ಒಂದು ತುಂಬ ಮಿಸ್ಕನ್ಸೆಪ್ಷನ್ಸ್ಗಳನ್ನು ನಿಲ್ಲಿಸಿದ್ರೆ ತುಂಬ ಜನಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ. ಸೊ ಮೇನ್ ಸ್ಟಾಕ್ ಮಾರ್ಕೆಟ್ನ ಆಳ ಉದ್ದ ಆಗಲ್ಲ ತಿಳ್ಕೊಂಡಿದ್ರೆ ಇಟ್ಸ್ ಬೆಟರ್. ಸೊ ಸುಮ್ಮನೆ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋದ್ರಿಂದ ಯು ಮೇ ಲೂಸ್ ಯುವರ್ ಕ್ಯಾಪಿಟಲ್ ಆಲ್ಸೋ. ಸ್ವಲ್ಪ ಜನಕ್ಕೆ F&O ಟ್ರೇಡಿಂಗ್ ಸರ್ ನೀವು ನೋಡಿರ್ತೀರ ನಮ್ಮ ಹೊಸ ಬೆಳಕು ಕಾರ್ಯಕ್ರಮಗಳಲ್ಲಿ. ಸುಮ್ಮನೆ ಏನೂ ಗೊತ್ತಿಲ್ಲದ್ರೆ ಫ್ಯೂಚರ್ ಆಪ್ಷನ್ ಮಾಡ್ತಾರೆ. ಒಂದು 10 ಲಕ್ಷ 15 ಲಕ್ಷ ಕಳ್ಕೊತಾರೆ. ಸೊ ಅವರಿಂದ ನೀವು ಆ ಥರದ ಯಾರನ್ನ ಫೇಸ್ ಮಾಡಿದ್ದೀರಾ? ಏನಾರು ಕಳ್ಕೊಂಡು ನಿಮ್ಮ ಹತ್ರ ಬಂದಿದ್ದಾರಾ? ನಾನು ಇದ್ರೂ ಮಾತಾಡ್ರೆ ನಾನು ಬರೋಕ್ಕಿಂತ ಮುಂಚೆ ನಾನು ಮಾತಾಡೋದೆಲ್ಲ ಅವ್ರಿಗೆ ಕಳ್ಕೊಂಡಿರೋರೆ. ನಾನು ಇದ್ರೂ ಕೇಳಿರೋರಲ್ಲಿ ಪ್ರಾಫಿಟ್ ಮಾಡಿದ್ದೀನಿ ಅನ್ನೋರೇ ಕಡಿಮೆ. ಓಕೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆಂಗೆ ಅಂದರೆ ನೆಗೆಟಿವಿಟಿ ಹೆಂಗೆ ಬಂದ್ಬಿಡುತ್ತೆ ಅಂದರೆ, ನಮಗೆ ಯಾರೊಬ್ಬ ಮಾಡಿದ ಅನ್ನೋದಕ್ಕಿಂತ ನೆಗೆಟಿವಿಟಿನ ತುಂಬ ಬೇಗ ಸ್ಪ್ರೆಡ್ ಆಗೋದು. ಸೊ ಇಷ್ಟು ಕಳ್ಕೊಂಡೆ ಅಂತಾರೆ ಬಿಟ್ಟರೆ ನಾನು ಪ್ರಾಫಿಟ್ ಮಾಡಿದ್ದಾರೆ ಅನ್ನೋರು ಕೇಳೇ ಇರಲಿಲ್ಲ. ಓಕೆ ಆಯಿತಾ? ಮೆಜಾರಿಟಿ ಜನ ನೋಡ್ಕೊಂಡೇ ಬರಲ್ಲ. ಸೊ ಅದೆಲ್ಲ ಫ್ಯೂಚರ್ಸ್ ಆಪ್ಷನ್ಸಲ್ಲೇ ಆಗೋದು. ಮೆಜಾರಿಟಿ ನಾನು ಸ್ಟಾಟ್ಸ್ ನೋಡ್ತಾ ಇದ್ದೆ. ನಾನು ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ 10% 1% ಜನ ಮಾತ್ರ ಪ್ರಾಫಿಟ್ ಮಾಡೋದು. ಆಲ್ಮೋಸ್ಟ್ 10% ಮಾಡ್ತಾರೆ, 90% ಕಳ್ಕೋತಾರೆ. ಕಳ್ಕೊಳ್ಳೋರು ಆ್ಯಾವ್ರೇಜು 1,10,000 ಎಷ್ಟು ಹೋಯ್ತು ಅಂತ ಆವ್ರೇಜು ಲಾಸಿಂಗ್ ಅಮೌಂಟು. ಹೌದು. ಮಿನಿಮಮ್ ಫ್ಯೂಚರ್ಸ್ ಆಪ್ಷನ್ ಸ್ಟಾರ್ಟ್ ಮಾಡಿದ್ರು 1 ಲಕ್ಷ ಕಳ್ಕೊತಾರೆ ಆವ್ರೇಜ್. ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇದೆ, ನೀವು ತೆಗ್ಬಿಟ್ಟು ಗೂಗಲಲ್ಲಿ ನೋಡಿದ್ರೆ ಸಿಕ್ಬಿಡುತ್ತೆ ಅದು. ಇದು ಪ್ರೇಕ್ಷಕರಿಗೆ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಮಾಡಬಾರ್ದು, ನಿಮ್ಗೊಂದು ಸ್ಟಾಕ್ ಮಾರ್ಕೆಟ್ ಒಂದು ಆಳ ನಾಲೆಜಿಂದ ಏನು ಮಾಡಬೇಕು, ಏನು ಮಾಡಬಾರ್ದು. ಅಷ್ಟೊಂದು ನಾಲೆಡ್ಜ್ ಇಲ್ಲ ನನಗಿಂತ ಬೆಟರ್ ನೀವೇ ಹೇಳ್ತೀರ. ಸೊ ನಾನು ಹೇಳೋದಾದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಡಿಫ್ರೆನ್ಸ್ ಆಗ್ಬೋದು. ನಾನು ಇನ್ವೆಸ್ಟ್ ಮಾಡೋದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀನಿ. ಕೆಲವೊಬ್ಬ ಸ್ಟ್ರಾಟಜಿ ಇನ್ನೊಂದು ಶಾರ್ಟ್ ಟರ್ಮ್, ಕೆಲವರು ಇಂಟ್ರಾಡೇ ಮಾಡ್ತಾರೆ, ಅವ್ರು ಅದರಲ್ಲೇ ಪ್ರಾಫಿಟ್ ಮಾಡ್ತಾ ಇರ್ತಾರೆ. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಕೇಳ್ತಿದ್ದೀರ ಅಂತ ಅಂದರೆ ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ, ಸೇಫಾಗಿ ಇನ್ವೆಸ್ಟ್ ಮಾಡಿ, ಹೆಡ್ಜಿಂಗ್ ಮಾಡಿ. ಆಯಿತಾ? ಇವ್ರು ಹೆಡ್ಜಿಂಗ್ ಹೇಳ್ಕೊಡ್ತಾ ಇದ್ದಾರೆ. ಹೆಡ್ಜಿಂಗ್ ಹೇಳ್ಕೊಟ್ರು ನನಗೆ ಆ ಥರ ಇದೆ ಅನ್ನೋದು ಗೊತ್ತು. ನೀವು ಹೇಳೋಕ್ಕಿಂತ ಮುಂಚೆ ಆ ಥರನೂ ಇದೆ ಅಂತ ಗೊತ್ತಿಲ್ಲ ನನಗೆ. ಹೆಡ್ಜಿಂಗ್ ಅಂತ ಅಂದರೆ ನನಗೆ ಹೆಡ್ಜಿಂಗ್ ಗೊತ್ತಿತ್ತು ಏನಾದರೂ ಗೋಲ್ಡ್ ಹೆಡ್ಜಿಂಗು. ಏಕೆಂದರೆ ಸ್ಟಾಕ್ ಮಾರ್ಕೆಟ್ ಮೂಲಕ ಹೋದಾಗ ಯೂಶಲಿ ಗೋಲ್ಡ್ ಪ್ರೈಸು ಕಡಿಮೆ ಆಗುತ್ತೆ ಅಥವಾ ಆವ್ರೇಜ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಯಾವಾಗ ಕ್ರ್ಯಾಶ್ ಆಗುತ್ತೆ ಆಗ ಆಟೋಮೆಟಿಕ್ಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಜನ ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಸೆಲ್ ಮಾಡ್ಬಿಟ್ಟು ಗೋಲ್ಡ್ ತೊಗೊಳಕ್ಕೆ ಶುರು ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ. ಯಾವಾಗ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಮೇಲಕ್ಕೆ ಹೋಗ್ತಾ ಇದೆ ಆಗೆಲ್ಲ ಏನು ಮಾಡ್ತಾರೆ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದನ್ನು ಸೇಲ್ ಮಾಡಿಬಿಟ್ಟು ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅಂದರೆ ಕಂಪ್ನಿಗಳಿಗೆ. ಸೊ ಅದರಿಂದ ಮಾರ್ಕೆಟ್ ಡೌನ್ ಆಗುತ್ತೆ. ಇದೊಂಥರ ಇದರಲ್ಲಿ ಎಡ್ಜ್ ಮಾಡ್ತಾ ಇದ್ವು. ಬಟ್ ಇವ್ರು ಹೇಳ್ಕೊಟ್ಟಿದ್ದು ಎಡ್ಜಿಂಗು ಡಿಫ್ರೆಂಟ್. ಅದು F&O ಎಡ್ಜಿಂಗ್ ಅದು ತುಂಬ ಡಿಫ್ರೆಂಟ್ ಆಗಿದೆ ಅದು. ಸೊ ಅದ್ರ ಬಗ್ಗೆ ನಂಗೆ ನಾಲೆಡ್ಜ್ ಗೊತ್ತಿಲ್ಲ. ಅವ್ರು ಹೇಳಿದ್ರು, ಒಂದು ಐಡಿಯಾ ಬಂತು ಬಿಟ್ಟರೆ ನನಗೆ ಅಷ್ಟು ಗೊತ್ತಿಲ್ಲ. ಎಸ್ ಸರ್, ನಿಮ್ಮ ಒಂದು ಫ್ಯೂಚರ್ ಗೋಲ್ ಸರ್, ಇವಾಗ ಆಲ್ರೆಡಿ ಟೆಕ್ ಬ್ಲಾಗ್ಸು ಎಲ್ಲ ಮಾಡ್ತಾ ಇದ್ದಾರಾ? ಅಪ್ಕಮಿಂಗ್ ನಿಮ್ದು ಏನಾದ್ರು ಸಮಥಿಂಗ್ ಐಡಿಯಾಸು, ಪ್ಲ್ಯಾನ್ಸು, ಸೊ ಪ್ರೇಕ್ಷಕರಿಗೆ ಒಂದು ಹಿಂಟ್ ಕೊಡಿ ಸರ್. ನಾನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ನಾನು ಅಷ್ಟೊಂದು ದೂರ ಯೋಚನೆ ಮಾಡಿಲ್ಲ. ಇಲ್ಲಿವರೆಗೂ ನಾನು ಯೋಚನೆ ಮಾಡ್ಕೊಂಡು ಬಂದಿಲ್ಲ. ಆಯಿತಾ? ಅದು ಎಲ್ಲಿ ಕರ್ಕೊಂಡು ಹೋಗಿದೆ ಅಲ್ಲಿಗೆ ಬಂದಿದ್ದೀನಿ. ಓಕೆ. ನಾಳೆ ನನ್ನೊಂದು ಜನ ನೋಡ್ತಾರೋ ಇಲ್ವೋ ದೇವ್ರನೇ ಗೊತ್ತಿಲ್ಲ ನನಗೆ. ನೋಡದೇ ಇರ್ಬೋದು, ನೋಡ್ಬೋದು. ಈ ಫೀಲ್ಡೇ ಹಂಗೆ. ಸೊ ಎಲ್ಲಿ ತನಕ ಜನ ನೋಡಿದ್ರೆ ಅಲ್ಲಿ ತನಕ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀನಿ. ನೋಡಲಿ ಬಿಡಲಿ ಮಾಡ್ತಾನೆ ಇರ್ತೀನಿ. ಸೊ ಅದಷ್ಟೇ. ಗೊತ್ತಿಲ್ಲ ಫ್ಯೂಚರ್ ಹೆಂಗಿರುತ್ತೆ ಅಂತ. ನಾನು ಅಂದ್ಕೊಂಡಿರೋದೇನೆ, 3 ವರ್ಷ ನನಗೆ ಈ ಥರ ಇದ್ದರೆ, ಜನ ಇಷ್ಟು ನೋಡ್ತಾ ಇದ್ರೆ ಸಾಕು. ಆಮೇಲೆ ನಾನೇ ರಿಟೈರ್ಮೆಂಟ್ ತೊಗೊಂಡ್ಬಿಡ್ತೀನಿ. ರಿಟೈರ್ಮೆಂಟ್ ಅಂದರೆ ಕೆಲಸ ಬಿಟ್ಟು ಸುಮ್ಮನೆ ಕೂರೋದಲ್ಲ, ಮಾಡ್ತಿರ್ತೀನಿ. ಬಟ್ ಅದರಿಂದ ನನಗೆ ಇನ್ಕಮ್ ಬರಬೇಕು ಅನ್ನೋ ಮೈಂಡ್ ಸೆಟ್ಟನ್ನು ಬಿಟ್ಬಿಟ್ಟು ಮಾಡ್ತೀನಿ. ಅದು ನನಗೆ ರಿಟೈರ್ಮೆಂಟು. ಸೊ ನಂದು ಗೋಲ್ಸ್ ಇದೆ, ಇನ್ವೆಸ್ಟ್ಮೆಂಟ್ ಗೋಲ್ಸ್. ಈಗ ನನ್ನ ಒಂದು ಇದಕ್ಕೆ ಅಂದರೆ ನನ್ನ ಒಂದು ಎಕ್ಸ್ಪೆನ್ಸಸ್ಸಿಗೆ ನನ್ನ ಲೈಫನ್ನು ಲೀಡ್ ಮಾಡಬೇಕು ಅಂದರೆ ನನಗೆ ಒಂದು 6 ಕೋಟಿ ಬೇಕು. ನಾನು ರಿಟೈರ್ ಆಗಬೇಕು ಅಂದರೆ ನನಗೆ ರಿಟೈರ್ಮೆಂಟ್ ಅಂದರೆ
ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. 55-60 ವರ್ಷ ಆದಮೇಲೆ ರಿಟೈರ್ಮೆಂಟ್ ಆಗುತ್ತಲ್ಲ, ಅದೆಲ್ಲ ರಿಟೈರ್ಮೆಂಟ್. ಅದು ರಿಟೈರ್ಮೆಂಟನ್ನೇ, ಬಟ್ ನನ್ನ ಪ್ರಕಾರ ಅದು ರಿಟೈರ್ಮೆಂಟ್ ಅಲ್ಲ. ನನ್ನ ಪ್ರಕಾರ ರಿಟೈರ್ಮೆಂಟ್ ಏನಪ್ಪ ಅಂತ ಅಂದರೆ ನೀನು ಸೇವ್ ಮಾಡೋದು ಬಿಟ್ಟು, ಸೇವ್ ಮಾಡ್ತಿಲ್ಲ ನೀನು ಎಂಟರ್ ಆಗ್ತಿದ್ಯಾ. ನನಗೊಂದು 6 ಕೋಟಿ ಇದೆ ಅಂತ ಅಂದರೆ ನಾನು ಇನ್ಮೇಲೆ ಸೇವ್ ಮಾಡೋ ಸ್ಟಾಪ್ ಮಾಡ್ತೀನಿ. ನಾನು ಸೇವ್ ಮಾಡೋ ಸ್ಟಾಪ್ ಮಾಡ್ತೀನಿ ಅಂದರೆ ಅವಶ್ಯಕತೆ ಇಲ್ಲ ನನಗೆ ಸೇವ್ ಮಾಡೋದು. ನನ್ನ ಹೊಟ್ಟೆ ನಾನು ನೋಡ್ಕೊಂಡ್ರೆ ಸಾಕು, ಹೊಟ್ಟೆ ಪಾಡನ್ನ ನೋಡ್ಕೊಂಡೋದ್ರೆ ಸಾಕು ನನಗೆ, ಅದು ರಿಟೈರ್ಮೆಂಟು. ನನಗೇನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಆ ಕಷ್ಟಪಟ್ಟು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಇಷ್ಟ ಆಗಿರೋ ತುಂಬ ಕಡಿಮೆ ಸಂಬಳ ಬರೋ ನನಗೆ ಇಷ್ಟ ಆಗಿರೋ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಅದು ರಿಟೈರ್ಮೆಂಟು. ಓಕೆ. ಸೊ ನನ್ನ ಟಾರ್ಗೆಟ್ ಇರೋದು, ಓಕೆನಪ್ಪ ನಾನು ನನ್ನ ಲೈಫಲ್ಲಿ ನೆಕ್ಸ್ಟ್ ಇನ್ವೆಸ್ಟ್ಮೆಂಟಲ್ಲಿ ಏನೋ ಕೆಲಸ ಮಾಡೋದು ಬಿಟ್ಟು ರಿಟೈರ್ ಆಗಬೇಕು ಅಂತ ಅಂದರೆ ನನಗೆ 6 ಕೋಟಿ ಬೇಕು ನನಗೆ. ಓಕೆ. 6 ಕೋಟಿ ಗೋಲ್ ಮೋಸ್ಟ್ಲಿ ನಾನು 4 ವರ್ಷ 5 ವರ್ಷ ರೀಚ್ ಆಗ್ತೀನಿ. ನಾನು ಈಸಿಯಾಗಿ ರೀಚ್ ಆಗ್ತೀನಿ 4-5 ವರ್ಷದಲ್ಲಿ. ಹಿಂಗೆ ಇದ್ರೆ ಲೆಟ್ಸ್ ಸೇ 6 crores ಬಂದ್ರೂ ಯು ವಿಲ್ ಟಾರ್ಗೆಟ್ 10 crore. ಯಾಕೆ ಹೇಳಿ? ಇನ್ಫ್ಲೇಷನ್ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಹಂಗೆ ಅದು ಹೇಳಿದ್ನಲ್ಲ, 1 ಕೋಟಿ ಇದ್ರೆ 2 ಕೋಟಿ ಬೇಕು ಅನ್ಸುತ್ತೆ. ಅದು ಮನುಷ್ಯನಿಗೆ ತೃಪ್ತಿ ಸಿಗಲ್ಲ. ಎಸ್ ಸರ್, ಏನು ಮಾಡೋಕ್ಕಾಗಲ್ಲ. ಸೊ ಸಂದೀಪ್ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಅಂದರೆ ಫಸ್ಟ್ ಬರೋದು ಸ್ಟಾಕ್ ಮಾರ್ಕೆಟನ್ನ? ಹೌದು. ಓಕೆ. ನಾಟ್ ಗೋಲ್ಡ್, ನಾಟ್ ರಿಯಲ್ ಎಸ್ಟೇಟ್? ನನ್ನ ಹತ್ರ ನನ್ನ ಸೇವಿಂಗ್ಸಲ್ಲಿರೋ ಕಂಪ್ಲೀಟ್ ದುಡ್ಡು ಇಲ್ಲೇ ಇರೋದು. ಓಕೆ. ಮ್ಯೂಚುವಲ್ ಫಂಡು, ಸ್ಟಾಕ್ ಮಾರ್ಕೆಟಲ್ಲೇ ಇರೋದು ಕಂಪ್ಲೀಟ್ ದುಡ್ಡು. ಅದು ಬಿಟ್ಟು ಹೊರಗಡೆ 1 ರೂಪಾಯಿನೂ ಇಲ್ಲ. ಓಕೆ, ಗ್ರೇಟ್ ಸರ್. ಸೊ ಅದಕ್ಕೆ ಗಟ್ಸೂ ಬೇಕಾಗುತ್ತಲ್ಲ, ಅಂದರೆ ಡೆಫಿನೆಟ್ಲಿ ನಾಲೆಜ್ ಇದ್ದರೆ ಗಟ್ಸ್ ಬಂದೇ ಬರುತ್ತೆ. ಅಂದರೆ ನನಗೆ ಅದು ರಿಸ್ಕಿ ಅಂತ ಅನಿಸಿಲ್ಲ ನನಗೆ. ವೆರಿ ಸೇಫ್. ಇಂಡಿಯಾ ಇಸ್ ದ ಸೇಫೆಸ್ಟ್ ಕಂಟ್ರಿ ಟು ಇನ್ವೆಸ್ಟ್. ಹೌದು. ವೀಕ್ಷಕರೇ, ಈ ಪ್ರೋಗ್ರಾಮ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸರ್ ಕಮಿಂಗ್ ಟು ಟಿ ಡಿ ಅಕಾಡೆಮಿ. ನಿಮ್ಮ ಒಂದು ಫಿನಾನ್ಷಿಯಲ್ ನಾಲೆಜ್ನ ಶೇರ್ ಮಾಡಿದ್ರಿ. ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಖುಷಿ ಆಯಿತು ನನಗೂ ತುಂಬ. ಅಂದರೆ ನಿಮ್ಮ ಸ್ಟೂಡೆಂಟ್ಸ್ ಜೊತೆ ಮಾತಾಡಿ ಹೇಳಿದ್ನಲ್ಲ, ನಾನು ಅಂದರೆ ಫೈನಾನ್ಷಿಯಲ್ ನಾಲೆಡ್ಜ್ ಏನು ಅಷ್ಟೊಂದು ಶೇರ್ ಮಾಡಿಲ್ಲ. ಅಂದರೆ ನಾನು ಹೇಳಿದ್ನಲ್ಲ, ನನಗಿಂತ ಜಾಸ್ತಿ ಫೈನಾನ್ಷಿಯಲ್ ನಾಲೆಡ್ಜು ನಿಮಗೆ ಜಾಸ್ತಿ ಇದೆ. ನಾನೊಬ್ಬ ಇನ್ವೆಸ್ಟರು, ಅಂದರೆ ಪ್ರಾಫಿಟ್ ಮಾಡಿಕೊಂಡ್ರೆ ಇನ್ವೆಸ್ಟ್ಮೆಂಟ್, ಲಾಸ್ ಮಾಡಿಕೊಂಡ್ರೆ ಇನ್ವೆಸ್ಟರ್ ಅಲ್ಲ. ಸೊ ಅದೊಂದು ಖುಷಿ ನನಗಿದೆ. ಏನೋ ಹೊಸ ವಿಷಯ ಎಲ್ಲರೂ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಇವತ್ತು. ಏನೋ ಒಂದು ಹೊಸ ವಿಷಯ, ಒಂದು ಸಣ್ಣದಾಗಿದ್ರು. ಥ್ಯಾಂಕ್ ಯು ಸೋ ಮಚ್, ಒಂದು ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.